ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ ಕ್ಲಾಸ್ 8 ಗಣಿತ ಪ್ರಕಾಶ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚಾಪ್ಟರ್ ನಂಬರ್ 4 ಕ್ವಾಡ್ರಿಲ್ಯಾಟರಲ್ಸ್, ಈ ಒಂದು ಚಾಪ್ಟರ್ನಲ್ಲಿ ಬರುವಂತಹ ಫಿಗರ್ ಇಟ್ ಔಟ್ ಕ್ವಶನ್ಸ್ ಅನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಫಿಗರ್ ಇಟ್ ಔಟ್ ಪೇಜ್ ನಂಬರ್ 94 ಅಲ್ಲಿ ಬರ್ತಕ್ಕಂತಹ ಕ್ವಶನ್ಸ್. ಸೊ 1 ರಿಂದ 5 ಬರ್ತಕ್ಕಂತಹ ಫಿಗರ್ ಇಟ್ ಔಟಿನ ಕ್ವಶನ್ಸ್ ಅನ್ನ ಹೇಗೆ ಸಾಲ್ವ್ ಮಾಡೋದು, ಅದಕ್ಕೆ ಸೊಲ್ಯೂಷನ್ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಓಕೆ, 94th ಪೇಜಲ್ಲಿ ಬರುವಂತಹ ಫಿಗರ್ ಇಟ್ ಔಟಿನ ಮೊದಲನೇ ಕ್ವಶನ್ ಹೇಳುತ್ತೆ, ಕೆಳಗಡೆ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಆ ಒಂದು ಡಯಾಗ್ರಾಮಿನ ಆಧಾರದ ಮೇಲೆ ರೆಕ್ಟ್ಯಾಂಗಲ್ಸ್ಗಳನ್ನು ಕೊಟ್ಟಿದ್ದಾರೆ. ನೋಡಿ ಹೇಳ್ತಾರೆ ಏನು ಅಂದರೆ, ಫೈಂಡ್ ಆಲ್ ದ ಅದರ್ ಆಂಗಲ್ಸ್ ಇನ್ಸೈಡ್ ದ ಫಾಲೋಯಿಂಗ್ ರೆಕ್ಟ್ಯಾಂಗಲ್ಸ್. ಕೆಳಗಡೆ ಕೊಟ್ಟಂತ ರೆಕ್ಟ್ಯಾಂಗಲ್ಸಿನ ಒಳಭಾಗದಲ್ಲಿ ಬರುವ ಪ್ರತಿಯೊಂದು ಆಂಗಲ್ಸ್ಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ರೆಕ್ಟ್ಯಾಂಗಲ್ನ ಒಳಗಡೆ ಬರುವಂಥ ಆಂಗಲ್ಸ್ಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋದರೆ 1 2 3 4 5 6 7 8 9 10 11 12 ಒಟ್ಟು 12 ಆಂಗಲ್ಸ್ ಬರ್ತವೆ, ಇನ್ಸೈಡ್ ಆಂಗಲ್ಸ್. ಈ 12 ಇನ್ಸೈಡ್ ಆಂಗಲ್ಸ್ ಅಲ್ಲಿ ಒಂದು ಆಂಗಲ್ ಅನ್ನು ಕೊಟ್ಟಿದ್ದಾರೆ ಎ. ಈ ಒಂದು ಆಂಗಲ್ ಅನ್ನು ಬಳಸಿಕೊಂಡು ಉಳಿದಿರುವ ಎಲ್ಲ ಆಂಗಲ್ಸ್ ಅನ್ನು ಕಂಡುಹಿಡಿಬೇಕು ರೆಕ್ಟ್ಯಾಂಗಲ್ಸಿನ ಪ್ರಾಪರ್ಟೀಸ್ನ ಆಧಾರದ ಮೇಲೆ. ಸೊ ರೆಕ್ಟ್ಯಾಂಗಲ್ಸ್ನ ಪ್ರಾಪರ್ಟೀಸು ಮತ್ತೆ ಆಂಗಲ್ಸ್ ಅಂಡ್ ಲೈನ್ಸ್ ಅಲ್ಲಿ ಬರ್ತಕ್ಕಂಥ ಕೆಲವು ಪ್ರಾಪರ್ಟೀಸ್ಗಳನ್ನು ಬಳಕೆ ಮಾಡಿಕೊಂಡು ಇವುಗಳಿಗೆ ನೀವು ಬೆಲೆಗಳನ್ನು ಅಂದರೆ ಆಂಗಲ್ಸ್ನ ಮೊತ್ತವನ್ನು, ಆಂಗಲ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕಾಗತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಉತ್ತರವನ್ನು ಹೇಗೆ ಕಂಡುಹಿಡಿಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಒಂದೊಂದಾಗಿ ನೋಡ್ತಾ ಹೋಗೋಣ ಈಗ. ಸೊ ಇಲ್ಲೇ ಕೊಟ್ಟಂತ ಒಂದು ರೆಕ್ಟ್ಯಾಂಗಲಿನ ಈ ಒಂದು ಎ ಸಿಯನ್ನು ನಾವು ಡಯಾಗ್ನಲ್ ಅಂತ ಕರಿತೀವಿ, ಬಿ ಡಿಯನ್ನು ಮತ್ತೊಂದು ಡಯಾಗ್ನಲ್ ಅಂತ ಹೇಳ್ತೀವಿ. ಎ ಸಿ ಮತ್ತು ಬಿ ಡಿ ಅಂತಕ್ಕಂಥ ಎರಡು ಡಯಾಗ್ನಲ್ ಇಂಟರ್ಸೆಕ್ಟ್ ಆಗಿರುವಂಥ ಪಾಯಿಂಟನ್ನು ನಾವು ಓ ಅಂತೇಳಿ ಕನ್ಸಿಡರ್ ಮಾಡೋಣ. ಸೊ ಇದನ್ನು ಓ ಅಂತ ನಾವು ತಗೊಂಡ್ವಿ ಅಂತ ಹೇಳಿದ್ರೆ ಮತ್ತೆ ಆಂಗಲ್ ಎ ಕೊಟ್ಟಿದ್ದಾರೆ ಅಂದರೆ ಇದರ ಅರ್ಥ ನಾವೇನು ಹೇಳ್ಬೋದು, ಇದನ್ನು ಓ ಎ ಬಿ ಅಂತ ಹೇಳ್ಬೋದು. ಈ ಒಂದು ಟ್ರಯಾಂಗಲ್ ಕನ್ಸಿಡರ್ ಮಾಡಿ, ಓ ಎ ಬಿ ಅನ್ನುವಂಥ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿದ್ರೆ ಮೊದಲನೇದಾಗಿ ಇನ್ ಟ್ರಯಾಂಗಲ್ ಓ ಎ ಬಿ ನಲ್ಲಿ ಗಿವನ್ ಅವರೇ ಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ಆಂಗಲ್ ಓ ಎ ಬಿ ಇಸ್ ಈಕ್ವಲ್ ಟು 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನಮಗೆ ಗೊತ್ತು ಏನಪ್ಪಾ ಅಂತ ಹೇಳಿದ್ರೆ ಡಯಾಗ್ನಲ್ನ ಒಂದು ಪ್ರಾಪರ್ಟಿಯ ಆಧಾರದ ಮೇಲೆ ಇಲ್ಲಿ ಜೊತೆಗೆ ಇಲ್ಲೇ ಡಯಾಗ್ರಾಮ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ, ಈ ತರ ಮಾರ್ಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ಮಾರ್ಕ್ ಏನು ಇಂಡಿಕೇಟ್ ಮಾಡುತ್ತೆ, ಇಟ್ ಇಂಡಿಕೇಟ್ಸ್ ದಟ್ ಎ ಒ ಈಕ್ವಲ್ ಟು ಬಿ ಒ ಅಂತ ಇಂಡಿಕೇಟ್ ಮಾಡುತ್ತೆ. ಇದರ ಆಧಾರದ ಮೇಲೆ ನೀವು ಎ ಒ ಇಸ್ ಈಕ್ವಲ್ ಟು ಬಿ ಒ ಅಂತ ಕನ್ಸಿಡರ್ ಮಾಡಿದ್ರೆ ಯಾವಾಗ ಎರಡು ಕೋನಗಳು ಸಮ ಇರ್ತವೋ ಆ ಕೋನಗಳು ಎರಡು ಬಾಹುಗಳು ಸಮ ಇರ್ತವೋ ಸಮ ಬಾಹುಗಳ ಎದುರುಗಡೆ ಬರುವ ಕೋನಗಳು ಕೂಡ ಸಮ ಇರ್ತವೆ. ಅಂದರೆ ಅದರ ಅರ್ಥ ಈ ಕೋನನು ಕೂಡ ಈ ಕೋನದಷ್ಟೇ ಇರುತ್ತೆ. ಈ ಆಧಾರದ ಮೇಲೆ ನೀವು ಏನು ಹೇಳ್ಬೋದು ಅಂದರೆ ಕೋನ ಓ ಬಿ ಎ ಇಸ್ ಈಕ್ವಲ್ ಟು 30 ಡಿಗ್ರಿ ಬರುತ್ತೆ. ಈ ಕೋನ 30 ಡಿಗ್ರಿ ಬರುತ್ತೆ ಅಂತ ಅಂದಮೇಲೆ ಇದು 30 ಇದು 30 ಅಂದರೆ ಇದೊಂದು ಟ್ರಯಾಂಗಲ್ ತೊಗೊಳ್ಬೇಕು ತಾನೆ. ಸೊ ದೇರ್ ಫೋರ್ ಈಗ ಇದು ಒಂದು ಕೋನ ಸಿಕ್ಬಿಡುತ್ತೆ ನಿಮಗೆ 30 ಡಿಗ್ರಿ ಅಂತೇಳಿ. ಇದು 30 ಡಿಗ್ರಿ ಇದೆ ಅಂತ ಅಂದಮೇಲೆ ಈ ಕೋನವನ್ನು ಕಂಡುಹಿಡಿಬೇಕಲ್ವಾ. ಸೊ ಈ ಕೋನ ಓದ ಕೋನವನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ 3 ಕೋನಗಳ ಮೊತ್ತ 180 ಡಿಗ್ರಿ. ವಿ ನೋ ದಟ್ ಆಂಗಲ್ ಓ ಪ್ಲಸ್ ಆಂಗಲ್ ಎ ಪ್ಲಸ್ ಆಂಗಲ್ ಬಿ, ಈ ಕೋನ ಈ ಕೋನ ಈ ಕೋನ 3 ಕೋನಗಳ ಮೊತ್ತ 180 ಡಿಗ್ರಿ ಬರುತ್ತೆ ಈ ಒಂದು ಟ್ರಯಾಂಗಲಿನ ಆಧಾರದ ಮೇಲೆ. ಇದರ ಆಧಾರದ ಮೇಲೆ ನೀವೇನು ಹೇಳ್ಬಿಡ್ಬೋದು, ಓದ ಕೋನವನ್ನು ಬೇಕು ಅಂತ ಹೇಳಿದ್ರೆ 30 ಪ್ಲಸ್ 30 ಮಾಡ್ತೀರಾ, ಈ ಕಡೆ 180 ಡಿಗ್ರಿ ಇದೆ. ಈಗ ನಿಮಗೆ ಕೋನ ಓ ಬೇಕು ಅಂದರೆ 180 ಡಿಗ್ರಿಗೆ 30 ಪ್ಲಸ್ 30 ಕೂಡಿಬಿಟ್ಟು ಈಕ್ವಲಿಂದ ಆ ಕಡೆ ಕಳಿಸ್ತೀರಾ, ಆಗ ಏನು ಬರುತ್ತೆ -60 ಡಿಗ್ರಿ ಬರುತ್ತೆ. ಇದರ ಅರ್ಥ ಕೋನ ಓ ಇಸ್ ಈಕ್ವಲ್ ಟು 120 ಡಿಗ್ರಿ ಬಂತು. ಈ ಕೋನ 120 ಡಿಗ್ರಿ ಬರುತ್ತೆ ಅಂದರೆ ಇದರ ಎದುರುಗಡೆ ಇರುವ ಕೋನ ಇದು ಕೂಡ 120 ಡಿಗ್ರಿ ಇರುತ್ತೆ. ಸೊ ದೇರ್ ಫಾರ್ ನೀವೇನು ಹೇಳ್ಬೋದು ಅಂತ ಹೇಳಿದ್ರೆ ಕೋನ ಡಿ ಒ ಸಿ ಇಸ್ ಆಲ್ಸೋ ಈಕ್ವಲ್ ಟು 120 ಡಿಗ್ರಿ. ರೀಸನ್ ಏನು ಹೇಳ್ತೀರಾ, ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಅನ್ನೋದು ನಮಗೆ ಗೊತ್ತು. ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್, ಇದರ ಆಧಾರದ ಮೇಲೆ ಡಿ ಒ ಸಿನೂ ಕೂಡ ನಾವು 120 ಡಿಗ್ರಿ ಅಂತೇಳಿ ಕರಿತೀವಿ. ಈ ಡಿ ಒ ಸಿ 120 ಡಿಗ್ರಿ ಆಯಿತು ಅಂದರೆ ಈಗ ಈ ಆ್ಯಂಗಲ್ಲು ಈ ಆ್ಯಂಗಲಿಗೆ ಬರೋಣ. ಈ ಎರಡು ಕೋನಗಳು ಏನಾಗಿರ್ತಾವಪ್ಪ ಅಂತ ಹೇಳಿದ್ರೆ, ಸಪೋಸ್ ಈ ಕೋನ ಎ ಒ ಬಿ ಅನ್ನು ನಾವು ಆಲ್ರೆಡಿ ಕಂಡುಹಿಡಿದಿದ್ದೀವಿ, ಎ ಸಿ ಅನ್ನೋದೊಂದು ಡಯಾಗ್ನಲ್ ಆಗಿರೋದ್ರಿಂದಾಗಿ ಈ ಎರಡು ಕೋನಗಳನ್ನು ನಾವು ಸ್ಟ್ರೈಟ್ ಆ್ಯಂಗಲ್ ಅಂತ ಕರಿತೀವಿ, ಅಂದರೆ ನೇರವಾದ ಕೋನ.
ಸೊ ದಟ್ ನೀವು ಇಲ್ಲಿ ಏನು ಹೇಳಬೇಕಾಗತ್ತೆ ಅಂತ ಹೇಳಿದ್ರೆ ಆಂಗಲ್ ಎ ಒ ಸಿ ಈಸ್ ಎ ಸ್ಟ್ರೈಟ್ ಆಂಗಲ್ ಅಂತೇಳಿ ಬರ್ಕೊಳ್ಬೇಕಾಗತ್ತೆ. ಆಂಗಲ್ ಎ ಒ ಸಿ ಈಸ್ ಎ ಸ್ಟ್ರೈಟ್ ಆಂಗಲ್. ಸೊ ಆಂಗಲ್ ಎ ಒ ಸಿ ಅನ್ನು ನೀವು ಸ್ಟ್ರೈಟ್ ಆಂಗಲ್ ಅಂತ ತಗೊಂಡ್ರಿ ಅಂತ ಹೇಳಿದ್ರೆ ದೇರ್ ಫೋರ್ ನೀವು ಹೇಳಬೇಕಾಗತ್ತೆ ಇಲ್ಲಿ ಆಂಗಲ್ ಎ ಒ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಲ್ವಾ. ಈ 180 ಡಿಗ್ರಿ ಅಂದರೆ ಆಂಗಲ್ ಎ ಒ ಸಿಯನ್ನು ಏನಂತ ತಗೊಳ್ಬೋದು ಈಗ ನೀವು ಆಂಗಲ್ ಎ ಒ ಬಿ ಪ್ಲಸ್ ಆಂಗಲ್ ಎ ಒ ಬಿ ಪ್ಲಸ್ ಆಂಗಲ್ ಬಿ ಒ ಸಿ ಅಂತ ತಗೊಳ್ಬೋದಲ್ವಾ. ಆಂಗಲ್ ಬಿ ಒ ಸಿ ಎರಡೂ ಕೋನಗಳನ್ನು ಕೂಡಿದರೆ 180 ಡಿಗ್ರಿ ಬರುತ್ತೆ. ಹಾಗಿದ ಮೇಲೆ ಎ ಒ ಬಿ ಗೊತ್ತು ಎಷ್ಟು 120 ಡಿಗ್ರಿ ಪ್ಲಸ್ ಬಿ ಒ ಸಿಯನ್ನು ನೀವು ಕಂಡುಹಿಡಿಬೇಕು. ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ತೊಗೊಂಡ್ರಿ ಅಂದರೆ ಆಂಗಲ್ ಬಿ ಒ ಸಿ ಯಾವಾಗ ಸಿಗುತ್ತೆ ಈ 120ಯನ್ನು ಈ ಕಡೆ ತೊಗೊಂಬಂದರೆ ಮೈನಸ್ 120 ಡಿಗ್ರಿ ಮಾಡಿಬಿಟ್ರಿ ಅಂದರೆ ಆಂಗಲ್ ಬಿ ಒ ಸಿ ಈಸ್ ಈಕ್ವಲ್ ಟು ಏನು ಬರುತ್ತೆ ದಟ್ ಈಸ್ ಈಕ್ವಲ್ ಟು 60 ಡಿಗ್ರಿ ಬರುತ್ತೆ. ಸೊ ದಿಸ್ ಈಸ್ ದ ಆಂಗಲ್ 60 ಡಿಗ್ರಿ. ಈ ಆಂಗಲ್ ಸಿಕ್ತು ಅಂದರೆ ಇದ್ರ ಎದುರುಗಡೆ ಆಂಗಲ್ ಅನ್ನು ಕಂಡುಹಿಡಿಬಹುದು. ಯಾಕಂದರೆ ದೀಸ್ ಆರ್ ದ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ಸೊ ದೇರ್ ಫೋರ್ ನೀವು ಹೇಳ್ಬೋದು ಏನಪ್ಪ ಅಂತ ಹೇಳಿದ್ರೆ ಆಂಗಲ್ ಎ ಒ ಡಿ ಈಸ್ ಆಲ್ಸೋ ಈಕ್ವಲ್ ಟು 60 ಡಿಗ್ರಿ ಬಿಕಾಸ್ ಆಫ್ ದ ರೀಸನ್ ಏನಂತ ಹೇಳಿದ್ರೆ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂತ ಬರಿಬೇಕಾಗತ್ತೆ. ಏನಂತೇಳಿ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಅಂಥೇಳಿ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್ ಅಂತೇಳಿ ನೀವು ಆನ್ಸರನ್ನು ಬರಿಬೇಕಾಗತ್ತೆ. ಇದು ಕೂಡ ಆಂಗಲ್ 60 ಡಿಗ್ರಿ ಬರುತ್ತೆ. ಸೊ ಮಧ್ಯದಲ್ಲಿರುವ 4 ಕೋನಗಳು ಸಿಕ್ಕುವು, ಈ ಟ್ರಯಾಂಗಲಿನ 3 ಕೋನಗಳು ಸಿಕ್ಕುವು. ಈಗ ಈ 2 ಕೋನಗಳನ್ನು ನೀವು ಕಂಡುಹಿಡಿಬೇಕಾದ್ರೆ ಸುಲಭವಾಗಿ ಏನು ಹೇಳ್ಬೋದು, ಇಲ್ಲೂ ಕೂಡ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಈ ಆ್ಯಂಗಲ್ 30 ಡಿಗ್ರಿ ಇರುತ್ತೆ ಅಂದರೆ ಈ ಆ್ಯಂಗಲ್ ಎಷ್ಟಿರುತ್ತೆ ನಿಮಗೆ ಗೊತ್ತು. ಈ ಆ್ಯಂಗಲನ್ನು ನಾವು ಸಪೋಸ್ ಇದು ಒಂದು ರೆಕ್ಟ್ಯಾಂಗಲ್ ಆಗಿರೋದ್ರಿಂದ ಎ ಬಿ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಇರುತ್ತೆ ಅಲ್ವಾ, ಬರಿಬೋದು ತಾನೇ ಇದನ್ನು ನೀವು. ಸೊ ಇಲ್ಲಿ ಆ್ಯಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ. ರೀಸನ್ ಏನು ಬರೀತೀರಿ, ರೀಸನ್ ಏನು ಬರಿಬೋದು, ಇನ್ ಎ ರೆಕ್ಟ್ಯಾಂಗಲ್ ಆಲ್ ಆಂಗಲ್ಸ್ ಆರ್ ರೈಟ್ ಆಂಗಲ್ಸ್ ಅಂತ ಬರಿಬೋದಲ್ವ ನಾವು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಕೋನಗಳು ಕೂಡ ಲಂಬವಾಗಿರ್ತವೆ. ಇದರ ಆಧಾರದ ಮೇಲೆ ಎ ಬಿ ಸಿಯನ್ನು 90 ಡಿಗ್ರಿ ಅಂತ ತಗೊಂಡ್ರೆ ಎ ಬಿ ಸಿಯನ್ನು ಏನಂತ ತಗೊಳ್ಬೋದು ನೀವು, ಆಂಗಲ್ ಎ ಬಿ ಒ ಪ್ಲಸ್ ಆಂಗಲ್ ಸಿ ಬಿ ಒ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ತಗೊಳ್ತೀರಾ. ಅಲ್ಲಿಗೆ ಆಂಗಲ್ ಸಿ ಬಿ ಒ ಈಕ್ವಲ್ ಟು 90 ಡಿಗ್ರಿ ಆಯಿತು ಅಂದರೆ ನಿಮಗೀಗ ಆಂಗಲ್ ಸಿ ಬಿ ಒ ಬೇಕು. 90 ಡಿಗ್ರಿನಲ್ಲಿ ಎ ಬಿ ಒನ ಬೆಲೆ 30 ಡಿಗ್ರಿ ಇದೆ, ಅದನ್ನು ಈ ಕಡೆ ಕಳಿಸಿದೆ ಅಂದರೆ ಮೈನಸ್ 30 ಡಿಗ್ರಿ ಆಗುತ್ತೆ. ದೆನ್ ದ ವ್ಯಾಲ್ಯೂ ಆಫ್ ಆಂಗಲ್ ಸಿ ಬಿ ಒ ದಟ್ ಈಸ್ ಈಕ್ವಲ್ ಟು 60 ಡಿಗ್ರಿ ಬರುತ್ತೆ. ಈ ಆಂಗಲ್ ಏನು ಬಂತು ಈಗ 60 ಡಿಗ್ರಿ ಬಂತು. ಸೊ ಮತ್ತೆ ಗಿವನ್ ಏನು ಕೊಟ್ಟಿದ್ದಾರೆ, ಈ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿದ್ರೆ ನೀವು ಸಪೋಸ್ ಇನ್ ಟ್ರಯಾಂಗಲ್ ಯಾವುದು ಬಿ ಒ ಸಿ, ಇನ್ ಟ್ರಯಾಂಗಲ್ ಬಿ ಒ ಸಿ ಬಿ ಒ ಇಸ್ ಈಕ್ವಲ್ ಟು ಸಿ ಒ ಅಲ್ವಾ. ಸೊ ಬಿ ಒ ಇಸ್ ಈಕ್ವಲ್ ಟು ಸಿ ಒ ಆಗಿದ್ದಾವೆ ಅಂದರೆ ಈ ಕೋನ ಸಮ ಇರ್ತಾವೆ ತಾನೆ. ಸೊ ದೇರ್ ಫೋರ್ ಆಂಗಲ್ ಬಿ ಸಿ ಒ ಈಸ್ ಆಲ್ಸೋ ಈಕ್ವಲ್ ಟು 60 ಡಿಗ್ರಿ. ಇದು ಕೂಡ 60 ಡಿಗ್ರಿ ಇರುತ್ತೆ. ಇದೇ ರೀತಿಯಲ್ಲಿ ಈಗ ಇಲ್ಲಿ ತಗೊಳ್ರಿ, ಈ 2 ಕೋನಗಳು 90 ಡಿಗ್ರಿ ಇರ್ತಾವೆ ತಾನೆ. ಈ 2 ಕೋನಗಳನ್ನು 90 ಡಿಗ್ರಿ ಆಧಾರದ ಮೇಲೆ ಈಗ ನೀವೇನು ಹೇಳ್ಬೋದು ಅಂತ ಹೇಳಿದ್ರೆ ಆಂಗಲ್ ಬಿ ಸಿ ಡಿ ಈಸ್ ಆಲ್ಸೋ ಈಕ್ವಲ್ ಟು 90 ಡಿಗ್ರಿ. ಇದಕ್ಕೆ ರೀಸನ್ ಇದನ್ನೇ ಬರೀತಾರೆ, ಏನು, ಇನ್ ಎ ರೆಕ್ಟ್ಯಾಂಗಲ್ ಆಲ್ ಆಂಗಲ್ಸ್ ಆರ್ ರೈಟ್ ಆಂಗಲ್ಸ್ ಅಂತೇಳಿ. ಓಕೆನಾ, ಆಲ್ ಆಂಗಲ್ಸ್ ಆರ್ ರೈಟ್ ಆಂಗಲ್ ಅಂಥೇಳಿ ಮೇಲ್ಗಡೆಯ ರೀಸನನ್ನೇ ಇಲ್ಲೂ ಕೂಡ ನೀವು ಬರೀಬಹುದು. ಈಗ ನೀವು ಸುಲಭವಾಗಿ ಏನು ಹೇಳ್ಬೋದು ಅಂತ ಹೇಳಿದ್ರೆ ದೇರ್ ಫೋರ್ ಇದು 60 ಡಿಗ್ರಿ ಇದೆ ಅಂದರೆ ಇದೆಷ್ಟಿರುತ್ತೆ, ಇದು ಕೂಡ ದೇರ್ ಫೋರ್ ಏನಂಥೇಳಿ ಸಿಮಿಲರ್ಲಿ ಅಂತೇಳಿ ಬರೆದ್ಬಿಟ್ಟು ಇದಕ್ಕೂ ಎಲ್ಲದಕ್ಕೂ ಕೂಡ ಹೇಳ್ಬಿಡ್ಬೋದು ನಾವು. ಒಂದೊಂದಾಗಿ ಹೇಳ್ತಾ ಹೋಗೋಣ. ಈಗ ಆಂಗಲ್ ಒ ಸಿ ಡಿ ಇಸ್ ಈಕ್ವಲ್ ಟು 30 ಡಿಗ್ರಿ ಬರುತ್ತೆ. ಆಂಗಲ್ ಒ ಸಿ ಡಿ 30 ಡಿಗ್ರಿ ಬರುತ್ತೆ ಅಂದರೆ ಇದು ಕೂಡ 30 ಡಿಗ್ರಿ ಬರುತ್ತೆ ತಾನೆ. ಏನು, ಆಂಗಲ್ ಒ ಡಿ ಸಿ ಈಸ್ ಆಲ್ಸೋ ಈಕ್ವಲ್ ಟು 30 ಡಿಗ್ರಿ. ಇದು 30 ಡಿಗ್ರಿ, ಇದು ಕೂಡ 30 ಡಿಗ್ರಿ. ಹಾಗೆಯೇ ಇದೆಷ್ಟು ಬರುತ್ತೆ, ನೆಕ್ಸ್ಟು ಆಂಗಲ್ ಎ ಡಿ ಒ ಈಸ್ ಈಕ್ವಲ್ ಟು ಈಸ್ ಆಲ್ಸೋ ಈಕ್ವಲ್ ಟು 60 ಡಿಗ್ರಿ ಬರುತ್ತೆ. ಇನ್ನೊಂದು ಆ್ಯಂಗಲ್ ಉಳಿತು, ಈ ಆ್ಯಂಗಲ್ ಯಾವುದು, ಆ್ಯಂಗಲ್ ಡಿ ಎ ಒ ಈಸ್ ಆಲ್ಸೋ ಈಕ್ವಲ್ ಟು 60 ಡಿಗ್ರಿ ಅಂತೇಳಿ ನೀವು ಸುಲಭವಾಗಿ ಬರೀಬಹುದು. ಅಂದರೆ
ಎಲ್ಲ ಕೋನಗಳು ಸಿಕ್ಬಿಟ್ಟು ನಿಮಗೆ. ಈ ಕೋನನೂ ಕೂಡ 60 ಡಿಗ್ರಿ ಸಿಕ್ತು, ಈ ಕೋನನೂ ಕೂಡ 60 ಡಿಗ್ರಿ ಸಿಕ್ತು. ಈ ಆ್ಯಂಗಲ್ಲು ಈ ಆ್ಯಂಗಲ್ ಈಕ್ವಲ್ಲು, ಈ ಆ್ಯಂಗಲ್ಲು ಈ ಆ್ಯಂಗಲ್ ಈಕ್ವಲ್. ಇವುಗಳನ್ನು ನಾವು ಏನಂತ ಕರಿತೀವಿ, ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತೇಳಿ ಕರಿತೀವಿ. ಆ ರೀತಿಯಲ್ಲೂ ಬರಿಬೋದು ನೀವು. ಆಲ್ಟರ್ನೇಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅನ್ನೋದ್ರ ಆಧಾರದ ಮೇಲೆ ಈ ಆ್ಯಂಗಲ್ ಸಿಕ್ಕ ಮೇಲೆ ಈ ಆ್ಯಂಗಲನ್ನು ಈಕ್ವಲ್ ಅಂತ ತೊಗೊಳ್ರಿ, ಈ ಆ್ಯಂಗಲ್ ಸಿಕ್ಕ ಮೇಲೆ ಈ ಆ್ಯಂಗಲನ್ನು ಈಕ್ವಲ್ ಅಂತೇಳಿ ಕೂಡ ತೊಗೊಳ್ಬೋದು. ಹಾಗೆ ಸೆಕೆಂಡ್ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಇಲ್ಲಿ 110 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಇದು ಇಲ್ಲಿ ನೀವು ಇಂಟರ್ಸೆಕ್ಟ್ ಡಯಾಗ್ನಲ್ಸ್ ಇಂಟರ್ಸೆಕ್ಟ್ ಆಗಿರುವ ಜಾಗವನ್ನು ನೀವು ಓ ಅಂತ ತೊಗೊಂಡ್ರಿ ಅಂತ ಹೇಳಿದ್ರೆ, ಇಲ್ಲೂ ಕೂಡ ನೀವೇನು ಹೇಳ್ಬೋದು ಅಂತ ಹೇಳಿದ್ರೆ ಇನ್ ದ ಫಿಗರ್ ಅಂತೇಳಿ ಕನ್ಸಿಡರ್ ಮಾಡಿಬಿಟ್ಟು ಆ್ಯಂಗಲ್ ಕ್ಯೂ ಓ ಆರ್ ಕೊಟ್ಟಿದ್ದಾರಲ್ವ ಅವರು, ಆ್ಯಂಗಲ್ ಕ್ಯೂ ಓ ಆರು ದಟ್ ಈಸ್ ಈಕ್ವಲ್ ಟು ಏನಿರುತ್ತೆ, ಪಿ ಓ ಎಸ್ ಇರುತ್ತೆ. ಆ್ಯಂಗಲ್ ಪಿ ಓ ಎಸ್ ಅಂತ ಕರಿತೀವಿ ನಾವು. ಯಾಕೆ ಅಂದರೆ ದಟ್ ಈಸ್ ಈಕ್ವಲ್ ಟು 110 ಡಿಗ್ರಿ ಅಂತ ಬರೆದು ರೀಸನ್ ಏನು ಬರೀತೀರಾ ಇದಕ್ಕೆ, ರೀಸನ್ನು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಲ್ವಾ, ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂಥೇಳಿ ನೀವು ಬರಿಬೇಕಾಗತ್ತೆ. ಒಂದು ಆ್ಯಂಗಲ್ 110 ಡಿಗ್ರಿ ಅಂದರೆ ಇದು ಕೂಡ 110 ಡಿಗ್ರಿ ತಾನೆ. ನೆಕ್ಸ್ಟ್ ನಿಮ್ಮ ಹತ್ರ ಉಳಿದಿರೋದು ಈ ಆ್ಯಂಗಲ್ ಕಂಡುಹಿಡಿಬೇಕು ಅಂದರೆ ಪಿ ಓ ಆರ್. ಆ್ಯಂಗಲ್ ಪಿ ಓ ಆರ್ ಈಸ್ ಎ ಸ್ಟ್ರೈಟ್ ಆ್ಯಂಗಲ್ ಅಲ್ವಾ, ಸ್ಟ್ರೈಟ್ ಆ್ಯಂಗಲ್. ಸೊ ದೇರ್ ಫೋರ್ ಏನು ಹೇಳ್ಬೋದು ನೀವು, 180 ಡಿಗ್ರಿ ಮೈನಸ್ 110 ಡಿಗ್ರಿ ಮಾಡಿದ್ರಿ ಅಂದರೆ ಏನು ಸಿಗುತ್ತೆ ಆನ್ಸರ್ ನಿಮಗೆ ಅಂದರೆ ಇದು ಪಿ ಓ ಕ್ಯೂನ ಆ್ಯಂಗಲ್ ಸಿಗುತ್ತೆ. ಆ್ಯಂಗಲ್ ಪಿ ಓ ಕ್ಯೂನ ಬೆಲೆ ಸಿಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 110 ಡಿಗ್ರಿ ಮಾಡಿಬಿಟ್ರಿ ಅಂದರೆ ಎಷ್ಟು ಬರುತ್ತೆ ನಿಮಗೆ, 70 ಡಿಗ್ರಿ ಬರುತ್ತೆ. ಸೊ ಇದು 70 ಡಿಗ್ರಿ, ಇದು ಕೂಡ 70 ಡಿಗ್ರಿ. ಓಕೆ, ಸೊ ಏನು ಬರಿಬೋದು ನೀವು, ದೇರ್ ಫೋರ್ ಮತ್ತೊಂದು ಆ ಕಡೆ ಆರ್ ಓ ಎಸ್, ಆ್ಯಂಗಲ್ ಆರ್ ಓ ಎಸ್ ಈಸ್ ಆಲ್ಸೋ ಈಕ್ವಲ್ ಟು 70 ಡಿಗ್ರಿ. ರೀಸನ್ ಸೇಮ್, ಇದೇ ರೀಸನ್, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಮೇಲ್ಗಡೆ ಏನು ರೀಸನ್ ಬರೆದಿದ್ದೀರಾ ಅದೇ ರೀಸನನ್ನೇ ಬರೀತೀರಾ. ಇದಾದ ನಂತರದಲ್ಲಿ ಈ ಆ್ಯಂಗಲ್ಸ್ಗಳು ಸಿಕ್ಕಾದ್ಮೇಲೆ ನೆಕ್ಸ್ಟ್ ಗೊತ್ತಲ್ಲ, ಹಿಂದೆ ನಾವು ಮಾಡಿದ ಹಾಗೆ ಇದು 110 ಡಿಗ್ರಿ ಇದೆ. ಆಮೇಲೆ ಏನು ಕೊಡ್ತಾರೆ ಅವರು, ಇನ್ ಟ್ರಯಾಂಗಲ್ ಪಿ ಓ ಎಸ್ ಒಂದು ಟ್ರಯಾಂಗಲನ್ನು ಕನ್ಸಿಡರ್ ಮಾಡೋಣ. ಇನ್ ಟ್ರಯಾಂಗಲ್ ಪಿ ಓ ಎಸ್, ಪಿ ಓ ಈಸ್ ಈಕ್ವಲ್ ಟು ಎಸ್ ಒ ಅಂತ ಅವರೇ ಕೊಟ್ಟಾರೆ. ಪಿ ಒ ಮತ್ತು ಎಸ್ ಒ ಎರಡು ಸಮ. ಯಾವಾಗ ಪಿ ಒ ಮತ್ತು ಎಸ್ ಒ ಎರಡು ಸಮ ಇರುತ್ತೋ ಆ್ಯಂಗಲ್ ಪಿ ಮತ್ತು ಆ್ಯಂಗಲ್ ಎಸ್ ಸಮ ಇರುತ್ತೆ, ಈಕ್ವಲ್ ಇರುತ್ತೆ ಅಂತ ಅದರ ಅರ್ಥ. ಸೊ ದೇರ್ ಫೋರ್ ನೀವೇನು ಹೇಳ್ಬೋದು ಅಂದರೆ 3 ಟ್ರಯಾಂಗಲ್ನ ತೊಗೊಳ್ಳೋಣ ಈಗ, 3 ಆ್ಯಂಗಲ್ಗಳನ್ನು, ಆ್ಯಂಗಲ್ ಪಿ ಒ ಎಸ್ ಪ್ಲಸ್ ಆ್ಯಂಗಲ್ ಒ ಪಿ ಎಸ್ ಪ್ಲಸ್ ಆ್ಯಂಗಲ್ ಎಸ್ ಒ ಪಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ಅಲ್ಲಿಗೆ ಆ್ಯಂಗಲ್ ಪಿ ಒ ಎಸ್ ಕೊಟ್ಟಿದ್ದಾರೆ, 110 ಡಿಗ್ರಿ ನಾವು ಕಂಡುಹಿಡ್ಕೊಂಡಿದ್ದೀವಿ. ಒ ಪಿ ಎಸ್ ಎಸ್ ಒ ಪಿ ಅಂದರೆ ಎರಡೂ ಕೂಡ ಸೇಮು. ಹಾಗಾಗಿ ನೀವು 2 ಇಂಟು ಒ ಪಿ ಎಸ್ ಅಂತ ತೊಗೊಂಡ್ರೆ 180 ಡಿಗ್ರಿ ಆಗುತ್ತೆ. ಈಗ ಇದನ್ನು 2 ಇಂಟು ಆ್ಯಂಗಲ್ ಒ ಪಿ ಎಸ್ ಅಂತ ತೊಗೊಂಡ್ರೆ 180 ಡಿಗ್ರಿನ ಮೈನಸ್ 110 ಡಿಗ್ರಿ ಮಾಡಬೇಕು. ಆಗ ಆ್ಯಂಗಲ್ ಒ ಪಿ ಎಸ್ ಏನು ಬರುತ್ತಪ್ಪ ಅಂದರೆ 180ರಲ್ಲಿ 10 ಕಳೆದ್ರಿ ಅಂತ ಹೇಳಿದ್ರೆ ನಿಮಗೆ 70 ಡಿಗ್ರಿ ಬರುತ್ತೆ. ಅದನ್ನು ನೀವು ಡಿವೈಡೆಡ್ ಬೈ 2 ಮಾಡಿದರೆ 35 ಡಿಗ್ರಿ ಬರುತ್ತೆ. ಸೊ 35 ಡಿಗ್ರಿ ಬರುತ್ತೆ ಅಂದರೆ ಇದು 35 ಡಿಗ್ರಿ ಬರುತ್ತೆ, ಇದು ಕೂಡ 35 ಡಿಗ್ರಿ ಬರುತ್ತೆ. ರೈಟ್. ಸೊ ದೇರ್ ಫೋರ್ ನೀವೇನು ಹೇಳ್ಬೋದು ಅಂತ ಹೇಳಿದ್ರೆ ಆ್ಯಂಗಲ್ ಒ ಪಿ ಎಸ್ ಈಸ್ ಆಲ್ಸೋ ಈಕ್ವಲ್ ಟು ಆ್ಯಂಗಲ್ ಎಸ್ ಒ ಪಿ ಈಸ್ ಈಕ್ವಲ್ ಟು 35 ಡಿಗ್ರಿ. ಇದೇ ರೀತಿಯಲ್ಲಿ ಅದರ ಅಪೋಸಿಟ್ ಇರುವಂತಹ ಮತ್ತೊಂದು ಟ್ರಯಾಂಗಲನ್ನು ತಗೊಂಡ್ರೆ ಸಿಮಿಲರ್ಲಿ ಇನ್ ಟ್ರಯಾಂಗಲ್ ಕ್ಯೂ ಓ ಆರ್, ಇದರಲ್ಲಿ ಏನಾಗಿರುತ್ತೆ, ಈ ಆ್ಯಂಗಲ್ಲು 75 ಇರುತ್ತೆ, ಈ ಆ್ಯಂಗಲ್ಲು 75 ಇರುತ್ತೆ. ಸೊ ದಟ್ ನೀವು ಹೇಳ್ಬೋದು ಏನಂತೇಳಿ, ಆ್ಯಂಗಲ್ ಒ ಆರ್ ಕ್ಯೂ ಇಸ್ ಈಕ್ವಲ್ ಟು ಆ್ಯಂಗಲ್ ಒ ಕ್ಯೂ ಆರ್ ಇಸ್ ಈಕ್ವಲ್ ಟು ಎಷ್ಟು, 35 ಡಿಗ್ರಿ ಅಂತೇಳಿ ಬರಿಬೋದು. ದಿಸ್ ಈಸ್ ಆಲ್ಸೋ ಈಕ್ವಲ್ ಟು 35 ಡಿಗ್ರಿ, ದಿಸ್ ಈಸ್ ಆಲ್ಸೋ ಈಕ್ವಲ್ ಟು 35 ಡಿಗ್ರಿ. ಇದೇ ರೀತಿಯಲ್ಲಿ ಈ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಿದರೆ ನೀವು, ಸಪೋಸ್ ಇನ್ ಟ್ರಯಾಂಗಲ್ ಪಿ ಏನೋ ಆರ್ ಒ ಎಸ್, ಇನ್ ಟ್ರಯಾಂಗಲ್ ಆರ್ ಒ ಎಸ್ ಇಲ್ಲೂ ಕೂಡ ಏನು ಕೊಟ್ಟಿದ್ದಾರೆ ಅವರು ಅಂತ ಹೇಳಿದ್ರೆ ಓ ಎಸ್ ಇಸ್ ಈಕ್ವಲ್ ಟು ಓ ಆರ್ ಕೊಟ್ಟಿದ್ದಾರೆ ತಾನೆ. ಸೊ ಓ ಎಸ್ ಮತ್ತು ಓ ಆರ್ ಸಮ ಇದೆ ಅಂದರೆ ಇದರ ಅರ್ಥ ಆ್ಯಂಗಲ್ ಓ ಎಸ್ ಆರ್ ಇಸ್ ಈಕ್ವಲ್ ಟು ಆ್ಯಂಗಲ್ ಓ ಆರ್ ಎಸ್. ಓಕೆ, ಸೊ ದ್ಯಾಟ್ ಈ 3 ಟ್ರಯಾಂಗಲಿನ ಮೊತ್ತ ಗೊತ್ತು ನಿಮಗೆ, 3 ಕೋನಗಳ ಮೊತ್ತ 180 ಡಿಗ್ರಿ. ಅದರ ಆಧಾರದ ಮೇಲೆ ಆ್ಯಂಗಲ್ ಓ ಎಸ್ ಆರ್ ಪ್ಲಸ್ ಆ್ಯಂಗಲ್ ಓ ಆರ್ ಎಸ್ ಪ್ಲಸ್ ಆ್ಯಂಗಲ್ ಎಸ್ ಒ ಆರ್ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ತಗೊಳ್ರಿ. ಈಗ
OSR ORS ಎರಡೂ ಸೇಮ್ ಇರೋದ್ರಿಂದ 2 ಇಂಟು ORS ಅಂತ ಬರ್ಕೊಳ್ರಿ. SOR ಇರೋ ಜಾಗದಲ್ಲಿ 70 ಹಾಕ್ರಿ, 180 ಡಿಗ್ರಿ ಬರುತ್ತೆ. ಈಗ 2 ಇಂಟು ಆಂಗಲ್ ORS ಈಸ್ ಈಕ್ವಲ್ ಟು 80 ಮೈನಸ್ 70 ಡಿಗ್ರಿ ಅಂತ ತಗೊಳ್ಬೋದಾ? ಈಗ ಆಂಗಲ್ ORS ಈಸ್ ಈಕ್ವಲ್ ಟು ಏನು ಬರುತ್ತೆ, 180 ಮೈನಸ್ 70 ಮಾಡಿದ್ರೆ 110 ಡಿಗ್ರಿ ಬರುತ್ತೆ. ಈ 2ನ ಈ ಕಡೆ ತೊಗೊಂಬಂದ್ರೆ ಡಿವೈಡೆಡ್ ಬೈ 2 ಆಗುತ್ತೆ. ಆಂಗಲ್ ORS ನ ಬೆಲೆ ಬಂದ್ಬಿಟ್ಟು 55 ಡಿಗ್ರಿ ಬರುತ್ತೆ. ಎಷ್ಟು ಬರುತ್ತೆ? 55 ಡಿಗ್ರಿ. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಆಂಗಲ್ ORS ಈಸ್ ಈಕ್ವಲ್ ಟು ಆಂಗಲ್ OSR ಈಸ್ ಆಲ್ಸೋ ಈಕ್ವಲ್ ಟು 55 ಡಿಗ್ರಿ. ಈ ಆಂಗಲ್ 55 ಡಿಗ್ರಿ ಬಂತು, ಈ ಆಂಗಲ್ ಕೂಡ 55 ಡಿಗ್ರಿ ಬಂತು. ಸಿಮಿಲರ್ಲಿ ಇದೇ ರೀತಿಯಲ್ಲಿ ಇದರ ಅಪೋಸಿಟ್ ಆಂಗಲ್ ಅನ್ನು ತಗೊಳ್ರಿ. ಅಪೋಸಿಟ್ ಆಂಗಲ್ಸ್ಗಳನ್ನು ನೀವು ನೋಡ್ತಾ ಹೋದಾಗ ಇಲ್ಲೂ ಕೂಡ ಎರಡು ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್, ಎರಡು ಟ್ರಯಾಂಗಲ್ಸು ಸಿಮಿಲರ್ ಆಗಿರ್ತವೆ. ಹಾಗಾಗಿ ನೀವೇನು ಹೇಳ್ಬೋದು, ಈ ಆಂಗಲ್ಲು ಕೂಡ 55 ಇರುತ್ತೆ, ಈ ಆಂಗಲ್ಲು 55 ಇರುತ್ತೆ. ಅದನ್ನು ಹೇಗೆ ಬರೀತೀರಾ? ಆಂಗಲ್ OQP ಇಸ್ ಈಕ್ವಲ್ ಟು ಆಂಗಲ್ OPQ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 55 ಡಿಗ್ರಿ ಬರುತ್ತೆ ಅಂತೇಳಿ ನೀವು ಸುಲಭವಾಗಿ ಆನ್ಸರ್ ಅನ್ನ ಹೇಳಬಹುದು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಡ್ರಾ ಎ ಕ್ವಾಡ್ರಿಲ್ಯಾಟರಲ್ whose diagonals have equal lengths of 8 cm that bisects each other and intersect at an angle of 30 degree, 40 degree, 90 degree, 140 degree ಅಂತ ಕೊಟ್ಟಿದ್ದಾರೆ. ನೀವು ಕ್ವಾಡ್ರಿಲ್ಯಾಟರಲ್ ಅನ್ನು ರಚನೆ ಮಾಡಬೇಕು. ಆ ಕ್ವಾಡ್ರಿಲ್ಯಾಟರಲ್ ಬರುವ ಡಯಾಗ್ನಲ್ಸ್ ಎರಡು ಸೇಮ್ ಇರ್ತವೆ, ನಮಗೆಲ್ಲರಿಗೂ ಕೂಡ ಗೊತ್ತು. ಆ ಡಯಾಗ್ನಲ್ 8 ಸೆಂಟಿಮೀಟರ್ ಇದೆ. ಆ ರೀತಿ 8 ಸೆಂಟಿಮೀಟರ್ ಡಯಾಗ್ನಲ್ ಅನ್ನು ಹೊಂದಿರುವಂತಹ ರೆಕ್ಟ್ಯಾಂಗಲ್ ಅನ್ನು ರಚನೆ ಮಾಡ್ರಿ. ಅಲ್ಲಿ ಇಂಟರ್ಸೆಕ್ಟ್ ಆಗ್ತದಲ್ಲ, ಡಯಾಗ್ನಲ್ಸ್ ಇಂಟರ್ಸೆಕ್ಟ್ ಆಗುವಂಥ ಜಾಗದಲ್ಲಿ ಆಂಗಲ್ 30 ಡಿಗ್ರಿ, ಅಂದರೆ ಈ ಜಾಗದಲ್ಲಿ ಆಂಗಲ್ 30 ಡಿಗ್ರಿ ಬರಬೇಕು. ಆ ರೀತಿ ಒಂದು ಡಯಾಗ್ನಲ್ ಹಾಕ್ರಿ. ಈ ಜಾಗದಲ್ಲಿ 40 ಡಿಗ್ರಿ ಬರೋ ರೀತಿಯಲ್ಲಿ ಆಂಗಲ್ ಹಾಕ್ರಿ. ಈ ಜಾಗದಲ್ಲಿ 90 ಡಿಗ್ರಿ ಬರಬೇಕು, ಈ ಜಾಗದಲ್ಲಿ 140 ಡಿಗ್ರಿ ಬರಬೇಕು. ಆ ರೀತಿಯಲ್ಲಿ 4 ಕ್ವಾಡ್ರಿಲ್ಯಾಟರಲ್ಸ್ ಅನ್ನ ಫಾರ್ಮೇಷನ್ ಮಾಡ್ರಿ ಅಂತ ಕ್ವಶನ್. ಸೊ ಈ ಕ್ವಶನ್ಗೆ ಆನ್ಸರ್ನ ನಾವು ನೋಡ್ತಾ ಹೋಗೋದಾದ್ರೆ, ಓಕೆ, ಸೊ ಈಗ ನಾವು ಮೊದಲನೇದಾಗಿ ಆಂಗಲ್ 30 ಡಿಗ್ರಿ ಇಂಟರ್ಸೆಕ್ಟ್ ಆಗಿರುವ ಜಾಗದಲ್ಲಿ ಆಂಗಲ್ 30 ಡಿಗ್ರಿ ಬರೋ ರೀತಿಯಲ್ಲಿ ಕ್ವಾಡ್ರಿಲ್ಯಾಟರಲ್ ಅನ್ನ ಫಾರ್ಮೇಷನ್ ಮಾಡೋದು ಹೇಗೆ ಅಂತ ನೋಡೋದಾದ್ರೆ, ಮೊದಲು ನೀವು ಮಾಡಬೇಕಾಗಿರುವ ಕೆಲಸ 8 ಸೆಂಟಿಮೀಟರ್ನ ಒಂದು ಲೈನ್ ಸೆಗ್ಮೆಂಟ್ ಅನ್ನು ಹಾಕೋಬೇಕು. ಸ್ಟ್ರೈಟ್ ಆಗಿರುವಂತಹ 8 ಸೆಂಟಿಮೀಟರ್ ಲೈನ್ ಸೆಗ್ಮೆಂಟು ನೋಡಿ. ಇಲ್ಲಿ 0ದಿಂದ 8 ಸೆಂಟಿಮೀಟರ್ವರೆಗೂ ಈ ಥರನಲ್ಲಿ ನೀವು ಒಂದು ಲೈನನ್ನು ಹಾಕೋಬೇಕು. ಈ ರೀತಿ ಲೈನನ್ನು ಹಾಕೊಳ್ಳೋದ್ರ ಜೊತೆಗೆ ಮತ್ತೆ ನೀವು ಮಾಡಬೇಕಾಗಿರುವ ಕೆಲಸ ಏನಪ್ಪ ಅಂದರೆ, ಇದೇ 8 ಸೆಂಟಿಮೀಟರ್ ಲೈನ್ ಸೆಗ್ಮೆಂಟಿನ ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೋಬೇಕು. ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೊಳ್ಳಿಕ್ಕೆ 4 ಸೆಂಟಿಮೀಟರ್ ಈ ರೀತಿ ಮಾರ್ಕ್ ಮಾಡಬಹುದು, ಅಥವಾ ನೀವು ಡಿವೈಡರ್ನ ತಗೊಂಡು ಮಿಡ್ ಪಾಯಿಂಟನ್ನು ಕಂಡುಹಿಡ್ಕೊಳ್ಬೋದು. ಈಗ ನಾವು ಜಸ್ಟ್ 4 ಸೆಂಟಿಮೀಟರ್ ಸ್ಟ್ರೈಟ್ ಆಗಿ ಲೈನ್ ಇರೋದ್ರಿಂದ 4 ಸೆಂಟಿಮೀಟರ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಈಗ ಈ ಒಂದು ಪಾಯಿಂಟಲ್ಲಿ ಪ್ರೊಟೆಕ್ಟರ್ನ ಇಟ್ಕೋಬೇಕು. ಕೋನ ಮಾಪಕವನ್ನು ಇಟ್ಕೊಂಡು ಆಂಗಲ್ 30 ಡಿಗ್ರಿಯನ್ನು ಮಾರ್ಕ್ ಮಾಡ್ಕೋಬೇಕು. ಹೇಗೆ ಅಂತ ನೋಡೋದಾದರೆ ನೋಡಿ, ಇಲ್ಲಿ ಈ ರೀತಿಯಲ್ಲಿ ಆ್ಯಂಗಲನ್ನು ಇಟ್ಕೊಂಡು ಆ್ಯಂಗಲ್ 30 ಡಿಗ್ರಿ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಇಲ್ಲಿ ಬರುತ್ತೆ ಆ್ಯಂಗಲ್ 30 ಡಿಗ್ರಿ. ಇಲ್ಲಿ ಆ್ಯಂಗಲ್ 30 ಡಿಗ್ರಿ ಬರೋ ರೀತಿಯಲ್ಲಿ ಈ ಕಡೆಯಿಂದ ಕೌಂಟ್ ಮಾಡ್ತಾ ಹೋಗ್ಬೇಕು. 0, 10, 20, 30. ಕೆಳಗಡೆ 0ದಿಂದ ಸ್ಟಾರ್ಟ್ ಮಾಡಿ 30 ಡಿಗ್ರಿ ಎಲ್ಲಿ ಬರುತ್ತೋ ಅಲ್ಲಿಗೆ ಪಾಯಿಂಟನ್ನು ಮಾರ್ಕ್ ಮಾಡಿಬಿಟ್ಟು ಆ ಪಾಯಿಂಟಿಗೆ ನೀವು ಈಗ ಒಂದು ಲೈನನ್ನು ಹಾಕಬೇಕು ಈ ರೀತಿ. ಓಕೆ, ಸೊ ಈ ರೀತಿಯಲ್ಲಿ ಒಂದು ಲೈನನ್ನು ಹಾಕಬೇಕಾಗತ್ತೆ. ಸೊ ಈ ರೀತಿ ಲೈನನ್ನು ನೀವು ಮೇಲೆ ಮತ್ತು ಕೆಳಗಡೆನೂ ಕೂಡ ಹಾಕಬೇಕಾಗತ್ತೆ. ಹೇಗೆ, ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲೂ ಕೂಡ ಆ್ಯಂಗಲ್ 30 ಡಿಗ್ರಿ ಬರುತ್ತೆ. ಅವಾಗ ಈ ಕಡೆ ಆ್ಯಂಗಲ್ 30 ಡಿಗ್ರಿ ಬಂತು ಅಂದರೆ ಇದರ ಆಪೋಸಿಟ್, ವರ್ಟಿಕಲ್ ಆಪೋಸಿಟ್ ಆಗಿರುವ ಆ್ಯಂಗಲ್ ಕೂಡ 30 ಡಿಗ್ರಿ ಬರುತ್ತೆ. ಈ ರೀತಿ 30 ಡಿಗ್ರಿ ಆ್ಯಂಗಲ್ ಬಂದ ಮೇಲೆ ಇದನ್ನು ನೀವು ಎ ಮತ್ತು ಸಿ ಅನ್ನುವಂಥ ಒಂದು ಡಯಾಗ್ನಲ್ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಕೂಡ ಡಯಾಗ್ನಲ್ ಆಗ್ಬೇಕು ತಾನೆ. ಈ ಡಯಾಗ್ನಲಿನ ಮೆಜರ್ಮೆಂಟು ಇಲ್ಲಿಂದ ಈ ಕಡೆಗೆ 4 ಸೆಂಟಿಮೀಟರ್ ಇರಬೇಕು, ಈ ಕಡೆ 4 ಸೆಂಟಿಮೀಟರ್ ಇರಬೇಕು. ಟೋಟಲ್ 8 ಸೆಂಟಿಮೀಟರ್ ಇರೋದ್ರಿಂದ ಈಗ ನೀವು 0 ಪಾಯಿಂಟಿಂದ 4 ಸೆಂಟಿಮೀಟ್ರಿಗೆ ಒಂದು ಪಾಯಿಂಟನ್ನು ಮಾರ್ಕ್ ಮಾಡಿ, ಅದೇ ರೀತಿಯಲ್ಲಿ ಕೆಳಗಡೆನೂ ಕೂಡ 0ದಿಂದ 4 ಸೆಂಟಿಮೀಟ್ರಿಗೆ ಪಾಯಿಂಟನ್ನು ಮಾರ್ಕ್ ಮಾಡಿದರೆ ಆ ಪಾಯಿಂಟನ್ನು ಏನು ಮಾಡಬೇಕು, ಈಗ ನೀವು ಈ ರೀತಿಯಲ್ಲಿ ಜಾಯಿನ್ ಮಾಡಬೇಕು. ಹಾಗೆ ಈ ಕಡೆನೂ ಕೂಡ ಅದೇ 2 ಪಾಯಿಂಟ್ಗಳನ್ನು ನೀವು ಜಾಯಿನ್ ಮಾಡಬೇಕು. ಇದ್ರ ಜೊತೆಗೆ ಮತ್ತೆ ಏನು ಮಾಡಬೇಕು ಅಂದರೆ ಈ 2 ಪಾಯಿಂಟ್ಗಳನ್ನು ನೀವೇನಾದರೂ ಇದನ್ನು AC ಅಂತ ತಗೊಂಡ್ರೆ ಇದನ್ನು ನೀವು B ಮತ್ತು D ಅಂತ ಕನ್ಸಿಡರ್ ಮಾಡಿದ್ರೆ BD ಅಂತ ಆಗುತ್ತೆ. ಈಗ ನಿಮ್ಮ ಕೆಲಸ ಏನಪ್ಪ ಅಂದರೆ A ಮತ್ತು D ಅನ್ನು ಜಾಯಿನ್ ಮಾಡಬೇಕು, ಸೇರಿಸ್ಬೇಕು. A ಆ್ಯಂಡ್ D ಅನ್ನು ಸೇರಿಸ್ಬೇಕು.
ಎ ಆ್ಯಂಡ್ ಡಿ ಅನ್ನು ನೀವು ಸೇರಿಸಿದಾಗ ನೋಡಿ ಈ ರೀತಿಯಲ್ಲಿ ಎ ಆ್ಯಂಡ್ ಡಿ ಅನ್ನು ನೀವು ಜಾಯಿನ್ ಮಾಡ್ತೀರಾ. ಅದೇ ರೀತಿಯಲ್ಲಿ ಬಿ ಆ್ಯಂಡ್ ಸಿ ಅನ್ನು ಕೂಡ ನೀವು ಜಾಯಿನ್ ಮಾಡಬೇಕು. ಬಿ ಆ್ಯಂಡ್ ಸಿ ಅನ್ನು ಕೂಡ ಈ ರೀತಿಯಲ್ಲಿ ಸೇರಿಸಿದಾಗ ಎ ಬಿ ಸಿ ಡಿ ಅನ್ನುವಂಥ ಒಂದು ರೆಕ್ಟ್ಯಾಂಗಲ್ ಫಾರ್ಮೇಷನ್ ಆಯಿತು. ಈ ರೆಕ್ಟ್ಯಾಂಗಲ್ನ ಮಿಡ್ ಪಾಯಿಂಟಲ್ಲಿ 30 ಡಿಗ್ರಿ ಆ್ಯಂಗಲ್ ಫಾರ್ಮೇಷನ್ ಆಗುತ್ತೆ. ಎರಡೂ ಕೂಡ ಇಂಟರ್ಸೆಕ್ಟ್ ಆಗಿರುವ ಒಂದು ಆ್ಯಂಗಲ್ಲು 30 ಡಿಗ್ರಿ ಇರುತ್ತೆ. ಒಂದು ಆ್ಯಂಗಲ್ 30 ಡಿಗ್ರಿ ಇರುತ್ತೆ ಅಂದರೆ ಇನ್ನೊಂದು ಆ್ಯಂಗಲ್ಲು 180ನಲ್ಲಿ 30 ಕಳೆದ್ರೆ 150 ಡಿಗ್ರಿ ಇರುತ್ತೆ. ನಮಗೆ ಇನ್ನೊಂದು ಆ್ಯಂಗಲ್ನ ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋದು 30 ಡಿಗ್ರಿ ಆ್ಯಂಗಲ್ನಲ್ಲಿ ಡಯಾಗ್ನಲ್ಸ್ ಏನಾಗಬೇಕು, ಇಂಟರ್ಸೆಕ್ಟ್ ಆಗಬೇಕು. ಆ ರೀತಿಯ ಒಂದು ರೆಕ್ಟ್ಯಾಂಗಲನ್ನು ಹಾಕ್ರಿ ಅಂತ ಕೊಟ್ಟಿದ್ದಾರೆ. ಈ ಥರ ನೀವು ರೆಕ್ಟ್ಯಾಂಗಲನ್ನು ಹಾಕಬೇಕಾಗತ್ತೆ. ಇದೇ ರೀತಿಯಲ್ಲಿ ಈ ಕಡೆ ಪಕ್ಕದಲ್ಲಿ ಕೊಟ್ಟಿದ್ದಾರೆ 40 ಡಿಗ್ರಿ. ಸೊ ಇದಕ್ಕೂ ಕೂಡ ನೀವು 8 ಸೆಂಟಿಮೀಟರ್ ಲೈನನ್ನು ಹಾಕಬೇಕು. ಇಲ್ಲೂ ಕೂಡ ನೀವೇನು ಮಾಡಬೇಕಾಗತ್ತೆ, 8 ಸೆಂಟಿಮೀಟರ್ ಇರೋ ರೀತಿಯಲ್ಲಿ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ತೀರಾ. ನೋಡಿ ಇಲ್ಲಿ 8 ಸೆಂಟಿಮೀಟರ್ ಅಂದರೆ 0ದಿಂದ 8 ಸೆಂಟಿಮೀಟರ್ ತನಕ ಈ ರೀತಿ ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡು ಇದಾದ ನಂತರದಲ್ಲಿ ಈ 8 ಸೆಂಟಿಮೀಟರಿನ ಅರ್ಧ ಬೈಸೆಕ್ಟ್ ಮಾಡಬೇಕು. ಇದನ್ನು ಬೈಸೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇವೆರಡರ ಅರ್ಧ 4 ಸೆಂಟಿಮೀಟರ್ ಇರೋದ್ರಿಂದ 4 ಸೆಂಟಿಮೀಟ್ರಿಗೆ ಪಾಯಿಂಟನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಪ್ರೊಟೆಕ್ಟರನ್ನು ಆ ಒಂದು ಪಾಯಿಂಟಿನ ಮೇಲೆ ಇಟ್ಕೊಂಡು ಈಗ ನೀವು 40 ಡಿಗ್ರಿ ಆ್ಯಂಗಲನ್ನು ಮಾರ್ಕ್ ಮಾಡ್ಕೋಬೇಕು. 0, 10, 20, 30, 40 ಡಿಗ್ರಿ ಅಂದರೆ ಇಲ್ಲಿ ಬರುತ್ತೆ. ಈ ಒಂದು ಪಾಯಿಂಟಿಗೆ ಮಾರ್ಕ್ ಮಾಡಿದ ನಂತರದಲ್ಲಿ ಆ ಪಾಯಿಂಟನ್ನು ನೀವೇನು ಮಾಡಬೇಕಾಗತ್ತೆ ಈಗ ಅಂತ ಹೇಳಿದರೆ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕಬೇಕು. ಸೊ ಹಾಕುವಂಥ ಲೈನನ್ನು ನೀವು ಸ್ಟ್ರೈಟಾಗಿ ಹಾಕೋಕ್ಕಿಂತ ಮುಂಚಿತವಾಗಿ ನೀವೇನು ಮಾಡ್ಬೋದು, ಈ ರೀತಿ ಪಾಯಿಂಟನ್ನು ಇಟ್ಕೊಂಡು 4 ಸೆಂಟಿಮೀಟ್ರಿಗೆ ಕರೆಕ್ಟಾಗಿ ಬರೋ ರೀತಿನಲ್ಲಿ ಹಾಕ್ಬೋದು. ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ 4 ಸೆಂಟಿಮೀಟ್ರ್ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿ ತನಕ ಬರುತ್ತೆ ತಾನೆ. ಇದು ಮೇಲ್ಗಡೆ ಪಾಯಿಂಟ್ ಬರೋದ್ರಿಂದಾಗಿ ನೀವು ಜಸ್ಟ್ ಫಸ್ಟ್ ಈ ರೀತಿ ಲೈನ್ ಹಾಕ್ಕೊಂಡ್ಬಿಡ್ರಿ. ಇದಾದ ನಂತರದಲ್ಲಿ 4 ಸೆಂಟಿಮೀಟ್ರಿಗೆ ಪಾಯಿಂಟನ್ನು ಆ ಕಡೆ ಈ ಕಡೆ ಮಾರ್ಕ್ ಮಾಡಿರಿ. ನೋಡಿ ಇಲ್ಲಿ 4 ಸೆಂಟಿಮೀಟ್ರಿಗೆ ಒಂದು ಪಾಯಿಂಟು, ಹಾಗೆಯೇ ಈ ಕಡೆ 8 ಸೆಂಟಿಮೀಟ್ರಿಗೆ ಪಾಯಿಂಟನ್ನು ಮಾರ್ಕ್ ಮಾಡಿರಿ. ಪಾಯಿಂಟ್ ಮಾರ್ಕ್ ಮಾಡಿದ ನಂತರದಲ್ಲಿ ಇದು ಎ, ಇದು ಸಿ ಆದರೆ ಇದು ಬಿ, ಇದು ಡಿ. ಎ ಮತ್ತು ಬಿನ ಜಾಯಿನ್ ಮಾಡಿ, ಎ ಆ್ಯಂಡ್ ಬಿನ ಜಾಯಿನ್ ಮಾಡಿರಿ. ಹಾಗೆಯೇ ಸಿ ಆ್ಯಂಡ್ ಡಿ ಅನ್ನು ಕೂಡ ನೀವು ಲೈನ್ ಜಾಯಿನ್ ಮಾಡಿರಿ. ಈಗ ಎ ಆ್ಯಂಡ್ ಡಿ ಅನ್ನು ಜಾಯಿನ್ ಮಾಡಿದಾಗ ಎ ಆ್ಯಂಡ್ ಡಿ ಜಾಯಿನ್ ಮಾಡಿದ್ರೆ ಈ ರೀತಿ ಬರುತ್ತೆ. ಅದೇ ರೀತಿಯಲ್ಲಿ ಬಿ ಆ್ಯಂಡ್ ಸಿ ಅನ್ನು ನೀವು ಜಾಯಿನ್ ಮಾಡಿದ್ರಿ ಅಂದರೆ ಈ ರೀತಿ ಬಿ ಆ್ಯಂಡ್ ಸಿ ಅನ್ನು ಜಾಯಿನ್ ಮಾಡ್ತೀರಾ. ಇಟ್ ಈಸ್ ಆಲ್ಸೋ ಒನ್ ಆಫ್ ದ ರೆಕ್ಟ್ಯಾಂಗಲ್. ಇದು ಕೂಡ ಒಂದು ರೆಕ್ಟ್ಯಾಂಗಲ್ಲು. ಈ ರೆಕ್ಟ್ಯಾಂಗಲ್ಲು ಎರಡು ಡಯಾಗ್ನಲ್ಸ್ ಏನಾಗಿದ್ದಾವೆ ಅಂದರೆ 40 ಡಿಗ್ರಿ ಆ್ಯಂಗಲ್ನಲ್ಲಿ ಇಂಟರ್ಸೆಕ್ಟ್ ಆಗಿದ್ದಾವೆ ಅನ್ನೋದನ್ನು ಈ ಒಂದು ಪಾಯಿಂಟು ಹೇಳ್ತಾ ಇದೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ 90 ಡಿಗ್ರಿ. ಸೊ 90 ಡಿಗ್ರಿಯನ್ನು ನೀವು ಮಾಡೋದಾದರೆ ಹೇಗೆ ಮಾಡ್ಬೋದು ನೋಡಿ. ಇಲ್ಲಿ 90 ಡಿಗ್ರಿಗೂ ಕೂಡ ಫಸ್ಟ್ ನೀವು ಮಾಡಬೇಕಾಗಿರೋದು 8 ಸೆಂಟಿಮೀಟರು ಎಕ್ಸಾಕ್ಟಾಗಿ 8 ಸೆಂಟಿಮೀಟರ್ ಇರೋ ರೀತಿಯಲ್ಲಿ ಒಂದು ಸ್ಟ್ರೈಟ್ ಲೈನನ್ನು ತಗೊಳ್ಬೇಕಾಗತ್ತೆ. 8 ಸೆಂಟಿಮೀಟರ್ ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡು ಅದರ ಜೊತೆಗೆ 4 ಸೆಂಟಿಮೀಟರ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಆ ಒಂದು 4 ಸೆಂಟಿಮೀಟರ್ ಮಿಡ್ ಪಾಯಿಂಟ್ ಏನಿದೆ ಸ್ಟ್ರೈಟ್ ಲೈನಿನ ಮಿಡ್ ಪಾಯಿಂಟಿನ ಮೇಲೆ ಪ್ರೊಟೆಕ್ಟರ್ನ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಆ್ಯಂಗಲ್ 90 ಡಿಗ್ರಿ ಕೊಟ್ಟಿದ್ದಾರೆ. ಕೆಳಗಡೆ ಆ್ಯಂಗಲ್ 0, 10, 20 ಎಣಿಸ್ಕೊಂತ ಬಂದರೆ ಮಿಡ್ಲಲ್ಲಿ ಬರುತ್ತೆ 90 ಡಿಗ್ರಿ. ಈ ರೀತಿ ಮಿಡ್ಲಲ್ಲಿ 90 ಡಿಗ್ರಿಯನ್ನು ಮಾರ್ಕ್ ಮಾಡ್ಕೊಳ್ಳಿ. ಸಪೋಸ್ ನಿಮ್ಗೆ ಏನಾದರೂ ಲೈನು ಮಿಸ್ಟೇಕ್ ಆಗ್ಬೋದು. ಸೊ ಹಾಗಾಗಿ ನೀವು ಕೆಳಗಡೆನೂ ಕೂಡ 90 ಡಿಗ್ರಿಯನ್ನು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿಯಲ್ಲಿ. ಆಗ ನೀವು ಸ್ಟ್ರೈಟಾಗಿ ಸ್ಕೇಲನ್ನು ಹಿಡ್ಕೊಂಡು ಕರೆಕ್ಟಾಗಿ ನೀವೇನು ಮಾಡ್ಬೋದು, 4 ಸೆಂಟಿಮೀಟ್ರ್ ಬರೋ ರೀತಿಯಲ್ಲಿ ಎಕ್ಸಾಕ್ಟ್ 4 ಸೆಂಟಿಮೀಟ್ರ್ನ ರೀತಿಯಲ್ಲಿ ಮೇಲ್ಗಡೆ 4 ಸೆಂಟಿಮೀಟ್ರು ಕೆಳಗಡೆ 4 ಸೆಂಟಿಮೀಟ್ರ್ ಬರೋ ರೀತಿಯಲ್ಲಿ ಪಾಯಿಂಟನ್ನು ಎಳ್ಕೊಂಡು ಈಗ ಇದು ಎ, ಇದು ಸಿ, ಇದು ಬಿ, ಇದು ಡಿ ಅಂತ ತಗೊಂಡ್ರೆ ಎ ಆ್ಯಂಡ್ ಡಿನ ಜಾಯಿನ್ ಮಾಡಬೇಕು. ಎ ಆ್ಯಂಡ್ ಡಿಯನ್ನು ಜಾಯಿನ್ ಮಾಡಬೇಕು ಆ್ಯಸ್ ಇಟ್ ಈಸ್. ಮತ್ತೆ ಇನ್ನೊಂದು ಯಾವುದು ಸಿ ಆ್ಯಂಡ್ ಡಿ ಅನ್ನು ಕೂಡ ಜಾಯಿನ್ ಮಾಡಿರಿ. ಹಾಗೆಯೇ ಇನ್ನೊಂದು ಬಿ ಆ್ಯಂಡ್ ಸಿ ಅನ್ನು ಕೂಡ ಜಾಯಿನ್ ಮಾಡಿರಿ. ಜೊತೆಗೆ ಎ ಆ್ಯಂಡ್ ಬಿ ಅನ್ನು ಕೂಡ ಜಾಯಿನ್ ಮಾಡಿದ್ರಿ ಅಂದರೆ ಆ್ಯಕ್ಚುಯಲ್ ಆಗಿ ಇದು ರೆಕ್ಟ್ಯಾಂಗಲ್ನ ರೂಪಕ್ಕೆ ಬರುತ್ತೆ. ಇದನ್ನು ನಾವು ಸ್ಕ್ವೇರ್ ಅಂತೇಳಿ ಕೂಡ ಕರಿಬೋದು. ಬಿಕಾಸ್ ಆಫ್ ದ ರೀಸನ್ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಈ ಒಂದು ಡಯಾಗ್ನಲ್ಸ್ನ ಮಧ್ಯದಲ್ಲಿ ಇಂಟರ್ಸೆಕ್ಟ್ ಆಗಿರುವ ಡಯಾಗ್ನಲ್ಸ್ನ ಆ್ಯಂಗಲ್ ಕೂಡ 90 ಡಿಗ್ರಿ ಬರ್ತಾ ಇದೆ. ಪ್ರತಿಯೊಂದು ಆ್ಯಂಗಲ್ ಕೂಡ 90 ಡಿಗ್ರಿ ಬಂತು ಅಂದರೆ ಇದನ್ನು ಸ್ಕ್ವೇರ್ ಅಂತೇಳಿ ಕೂಡ ಕರಿಬೋದು. ಇನ್ನು 140 ಡಿಗ್ರಿ ಕೊಟ್ಟಿದ್ದಾರೆ. ಈ 140 ಡಿಗ್ರಿದು ಕೂಡ ಬೇಕು ಅಂದರೆ ಮೊದಲು ನೀವು 8 ಸೆಂಟಿಮೀಟರ್ನ ಲೈನ್ ಹಾಕ್ಕೊಳ್ತೀರಾ. 8 ಸೆಂಟಿಮೀಟರ್ನ ಲೈನ್ ಹಾಕ್ಕೊಂಡ ನಂತರದಲ್ಲಿ ಮಿಡ್ಲಲ್ಲಿ 4 ಸೆಂಟಿಮೀಟರ್ ಪಾಯಿಂಟನ್ನು ಮಾರ್ಕ್ ಮಾಡಿ. ಓಕೆ, ಸೊ ಇದು ಎ, ಇದು ಸಿ ಅಂತ ತಗೊಳ್ರಿ.
ಮಿಡ್ಲ್ ಪಾಯಿಂಟನ್ನು ಮಾರ್ಕ್ ಮಾಡಿ ಮಿಡ್ಲ್ ಪಾಯಿಂಟಿನ ಮೇಲೆ ಪ್ರೊಟ್ರೆಕ್ಟರನ್ನು ಇಟ್ಕೊಂಡು ಈಗ ನೀವು 140 ಆ್ಯಂಗಲ್ ಎಲ್ಲಿ ಬರುತ್ತೆ 0 ಕೆಳಗಡೆ ಇರೋದು ಇದನ್ನು ಎಣಿಸ್ಕೊಂತ ಹೋಗ್ಬೇಕು. ಈ ಕಡೆಯಿಂದ ಕೌಂಟ್ ಮಾಡ್ತಾ ಹೋಗ್ಬೇಕು. ಈ ಕಡೆಯಿಂದ 0, 10, 20 ಇಲ್ಲಿ 140 ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಬರುತ್ತೆ. ಸೊ ಈ ಪಾಯಿಂಟನ್ನು ನಾವು 140ಗೆ ಮಾರ್ಕ್ ಮಾಡಿ ಆ ಪಾಯಿಂಟಿಗೆ ನೀವು ಲೈನನ್ನು ಹಾಕಬೇಕಾಗತ್ತೆ. ಈ ರೀತಿಯಲ್ಲಿ ಪಾಯಿಂಟಿಗೆ ನೀವು ಎಕ್ಸಾಕ್ಟ್ ಪಾಯಿಂಟಿಗೆ ಲೈನನ್ನು ನೀವು ಈ ರೀತಿ ತೊಗೊಂಡು ಲೈನನ್ನು ಹಾಕಿದ್ರಿ ಅಂತ ಹೇಳಿದ್ರೆ ಫಸ್ಟ್ ಈ ರೀತಿ ಲೈನ್ ಹಾಕ್ಕೊಂಡು 4 ಸೆಂಟಿಮೀಟ್ರ್ ಮೇಲ್ಗಡೆ 4 ಸೆಂಟಿಮೀಟ್ರ್ ಮಾರ್ಕ್ ಮಾಡ್ಕೊಳ್ಳಿ, ಕೆಳಗಡೆನೂ ಕೂಡ 4 ಸೆಂಟಿಮೀಟ್ರಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಈ 2 ಪಾಯಿಂಟನ್ನು ಸೇರಿಸ್ಬೇಕೀಗ. ಇದು ಎ ಸಿ ಆದರೆ ಇದು ಬಿ, ಇದು ಡಿ ಅಂತ ತಗೊಂಡ್ರೆ ಬಿ ಮತ್ತು ಸಿ ಅನ್ನು ಜಾಯಿನ್ ಮಾಡ್ತೀರಾ. ಅದೇ ರೀತಿಯಲ್ಲಿ ಮೇಲ್ಗಡೆ ಎ ಆ್ಯಂಡ್ ಡಿ ಅನ್ನು ಜಾಯಿನ್ ಮಾಡ್ತೀರಾ, ಜೊತೆಗೆ ಡಿ ಆ್ಯಂಡ್ ಸಿ ಅನ್ನು ಸೇರಿಸ್ತೀರಾ. ಅದೇ ರೀತಿಯಲ್ಲಿ ಕೆಳಗಡೆನೂ ಕೂಡ ಎ ಆ್ಯಂಡ್ ಬಿ ಅನ್ನು ಜಾಯಿನ್ ಮಾಡಿದ್ರಿ ಅಂತ ಹೇಳಿದರೆ ಇಟ್ ಈಸ್ ಆಲ್ಸೋ ಒನ್ ಆಫ್ ದ rectangle. It is intersected at the angle 140 degree. The diagonals are intersected at the angle 140 degree ಅಂತೇಳಿ ನೀವು ಸುಲಭವಾಗಿ ಇದಕ್ಕೆ ಆನ್ಸರನ್ನು ಹೇಳ್ಬೋದು. ಈ ರೀತಿಯಲ್ಲಿ ನೀವು ಡಯಾಗ್ರಾಮನ್ನು ಹಾಕ್ಕೊಳ್ಬಹುದು. ಓಕೆನಾ? ಸೊ ಇದೇ ಒಂದು ಫಿಗರ್ ಇಟ್ ಔಟಿನ 3ನೇ ಕ್ವಶನ್ನು. ಕನ್ಸಿಡರ್ ಎ ಸರ್ಕಲ್ ವಿತ್ ಸೆಂಟರ್ O. ಲೈನ್ ಸೆಗ್ಮೆಂಟ್ಸ್ PL and AM are 2 perpendicular diameters of the circle. What is the figure APML? ರೀಸನ್ ಆ್ಯಂಡ್ ಆರ್ ಎಕ್ಸ್ಪೆರಿಮೆಂಟ್ ಟು ಫಿಗರ್ ದಿಸ್ ಔಟ್ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ನಿಗೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಏನು ಹೇಳ್ಬೋದು ಅಂತಂದರೆ ಕ್ವಶನ್ ಏನು ಕೇಳಿದಾರಪ್ಪ ಅಂದರೆ ಇಲ್ಲಿ ಒಂದು ಸರ್ಕಲ್ ಇದೆ, ಸರ್ಕಲ್ನ ಸೆಂಟರ್ O ಇದೆ. ಆ ಸೆಂಟರ್ ಓದಿಂದ ಒಂದು ಲೈನ್ ಸೆಗ್ಮೆಂಟನ್ನು ಹೇಳಿದ್ರೆ PL, ಇನ್ನೊಂದು ಲೈನ್ ಸೆಗ್ಮೆಂಟನ್ನು ಹೇಳಿದ್ರೆ AM. ಆ PL ಮತ್ತು AM ಅಂತಕ್ಕಂಥ ಎರಡೂ ಕೂಡ ಡಯಾಮೀಟರ್ಸು. ಆ ಎರಡೂ ಡಯಾಮೀಟರ್ಸನ್ನು ನೀವು ಏನಾದರೂ ಜಾಯಿನ್ ಮಾಡಿದ್ರಿ ಅಂದರೆ ಫಾರ್ಮೇಷನ್ ಆಗುವಂತಹ ಫಿಗರಿಗೆ ಏನು ಹೆಸರು ಮತ್ತು ಕಾರಣ ಏನು ಅನ್ನೋದನ್ನು ಕೇಳಿದ್ದಾರೆ. ಓಕೆನಾ? ನೋಡಿ, ಕ್ವಶನ್ ಹೇಳುವ ಹಾಗೆ ಒಂದು ಸರ್ಕಲ್ ಇದೆ, ಸರ್ಕಲ್ನ ಸೆಂಟರ್ O ಇದೆ ಅಂತ ಹೇಳಿದ್ರೆ ಈ ಓನ ಸೆಂಟರ್ನಿಂದ ಪರ್ಪೆಂಡಿಕ್ಯುಲರ್ ಒಂದು PL ಅನ್ನುವಂಥ ಡಯಾಮೀಟರ್ನ ಹಾಕಿ PL ಅನ್ನುವ ಡಯಾಮೀಟ್ರಿಗೆ AM ಅನ್ನುವಂತಹ ಪರ್ಪೆಂಡಿಕ್ಯುಲರ್ ಲೈನನ್ನು ಮತ್ತೊಂದು ಡಯಾಮೀಟರ್ನ ಹಾಕಿದರೆ ಅಂದರೆ ಇದು ಆ್ಯಂಗಲ್ಲು 90 ಡಿಗ್ರಿ ಇತ್ತು ಅಂದರೆ ಈಗ ಇಲ್ಲಿ ಅವ್ರೇನು ಹೇಳ್ತಾರೆ ಅಂದರೆ ಸಪೋಸ್ AP ಮತ್ತು MLಗಳನ್ನು ಜಾಯಿನ್ ಮಾಡಿದರೆ ಈಗ APಯನ್ನು ಜಾಯಿನ್ ಮಾಡಿ, ಕೆಳಗಡೆ ಇರುವಂಥ ML ಅನ್ನು ಜಾಯಿನ್ ಮಾಡಿ, ಹಾಗೆಯೇ AL ಅನ್ನು ಜಾಯಿನ್ ಮಾಡಿ, ಈ ಕಡೆ ಇರುವಂತಹ PM ಅನ್ನು ಕೂಡ ಜಾಯಿನ್ ಮಾಡಿದರೆ ಸರ್ಕಲ್ನ ಒಳಗಡೆ ಒಂದು ಏನು ಫಿಗರ್ ಫಾರ್ಮೇಷನ್ ಆಯಿತು. ಈ ಫಿಗರಿಗೆ ಏನಂತ ಕರಿತೀವಿ? ನಾನು ಈಗ ತಾನೇ ಮೇಲ್ಗಡೆ ಹೇಳಿದೆ ಒಂದು ಕ್ವಶನ್ನಲ್ಲಿ ಡಯಾಗ್ನಲ್ಸ್ ಇಂಟರ್ಸೆಕ್ಟ್ ಆದಾಗ 90 ಡಿಗ್ರಿ ಆ್ಯಂಗಲ್ ಬಂತು ಅಂದರೆ ಅದನ್ನು ನಾವು ಸ್ಕ್ವೇರ್ ಅಂತ ಕರಿಬಹುದು ಅಂತೇಳಿ. ಹಾಗಾಗಿ ನೀವು ಸುಲಭವಾಗಿ ಹೇಳ್ಬೋದು ನೀವೇನಂತೇಳಿ ಇಟ್ ಈಸ್ ಎ ಸ್ಕ್ವೇರ್ ಅಂತೇಳಿ ನೀವು ಆನ್ಸರ್ನ ಹೇಳಬೇಕಾಗತ್ತೆ. ಅದರ ಹೆಸರು ಕೇಳಿದ್ದಾರೆ ಅವರು, ಅದನ್ನು ಸ್ಕ್ವೇರ್. ಯಾಕೆ ಅಂದರೆ ದ ಡಯಾಗ್ನಲ್ಸ್ ಆಫ್ ದಿಸ್ ಕ್ವಾಡ್ರಿಲ್ಯಾಟ್ರಲ್ಸ್ ಆರ್ PL and AM. ಸಿನ್ಸ್ ದೇ ಆರ್ ಬೋತ್ ಡಯಾಮೀಟರ್ಸ್ ಆಫ್ ದ ಸೇಮ್ ಸರ್ಕಲ್, ದೇ ಆರ್ ಈಕ್ವಲ್ ಇನ್ ಲೆಂತ್ and bisect each other at the center O. Because they are perpendicular, they bisect each other. ಅಂದರೆ ಎರಡೂ ಕೂಡ ಬೈಸೆಕ್ಟ್ ಆಗ್ತಾ ಇದ್ದಾವೆ ಅಂದರೆ ಡಯಾಗ್ನಲ್ಸ್ ಸಮಭಾಗವಾಗಿ ಡಿವೈಡ್ ಆಗ್ತಾ ಇದ್ದಾವೆ. ಇದರ ಅರ್ಥ ಈ ಒಂದು ಕ್ಯಾರೆಕ್ಟರ್ ಅಥವಾ ಈ ಒಂದು ಪ್ರಾಪರ್ಟಿಯನ್ನು ಯಾವ ಒಂದು ಫಿಗರ್ ಹೊಂದಿರುತ್ತೆ, ಯಾವ ಒಂದು ಪ್ಲೇನ್ ಫಿಗರ್ನ ಒಂದು ಪ್ರಾಪರ್ಟೀಸ್ ಇವು ಆಗಿರ್ತವೆ ಅಂದರೆ ಅದು ಸ್ಕ್ವೇರ್ನ ಪ್ರಾಪರ್ಟಿ ಆಗಿರುತ್ತೆ. ಸೊ ದಟ್ ದಿಸ್ ಈಸ್ ಆಲ್ವೇಸ್ ಎ ಸ್ಕ್ವೇರ್ ಅಂತೇಳಿ ನೀವು ಆನ್ಸರನ್ನು ಹೇಳಬೇಕಾಗತ್ತೆ. So next question, 4th question, we have seen how to get 90 degree using paper folding. Now suppose we do not have any paper but 2 sticks of equal length and a thread. How do we make an exact 90 degree using these ಅಂತ ಕೊಟ್ಟಿದ್ದಾರೆ. ಈ ಕ್ವಶನ್ಗೆ ನೀವು ಆನ್ಸರನ್ನು ಹೇಳಬೇಕು ಅಂತ ಹೇಳಿದ್ರೆ ವೆರಿ ಸಿಂಪಲ್ಲು. ನಾವೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಈಗ ನಾವು 2 ಕಡ್ಡಿಗಳನ್ನು ತಗೊಂಡು ಅವರೇ ಹೇಳಿದ ಹಾಗೆ 2 ಕಡ್ಡಿಗಳನ್ನು ಬಳಕೆ ಮಾಡಿಕೊಂಡು ಈ ಒಂದು ಕಡ್ಡಿಗಳನ್ನು ಪರ್ಪೆಂಡಿಕ್ಯುಲರ್ ಬರೋ ರೀತಿಯಲ್ಲಿ ನೀವು ಅಂದರೆ ಈ ರೀತಿ ಪರ್ಪೆಂಡಿಕ್ಯುಲರ್ ಬರೋ ರೀತಿಯಲ್ಲಿ ಮಾರ್ಕ್ ಮಾಡಿ ಅದನ್ನು ಸೇರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಇದನ್ನು ಪರ್ಪೆಂಡಿಕ್ಯುಲರ್ ಈ ರೀತಿ ಪರ್ಪೆಂಡಿಕ್ಯುಲರ್ ಬರೋ ರೀತಿಯಲ್ಲಿ ಮಾಡಬೇಕು ಅಂದರೆ ಏನೇನು ಮಾಡಬೇಕಾಗತ್ತೆ, ಏನು ಮಾಡಬೇಕಾಗತ್ತಪ್ಪ ಅಂತ ಹೇಳಿದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಪಾಯಿಂಟು. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಮಾಡಬಹುದು, ಯಾವ ರೀತಿಯಲ್ಲಿ ಫಾಲೋ ಮಾಡಬೇಕಾಗತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪಾಯಿಂಟ್ ನಾನು ಹೇಳ್ತಾ ಇದ್ದೀನಿ. ಸೊ ಈ ಪಾಯಿಂಟ್ಗಳನ್ನು ಆಲ್ರೆಡಿ ಇದರಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಪಾಯಿಂಟ್ನ ಪ್ರಕಾರವಾಗಿ ನಾನೀಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ 2 ಕಡ್ಡಿಗಳನ್ನು ತಗೊಂಡು 2 ಕಡ್ಡಿಗಳನ್ನು ಈ ರೀತಿ ಸಮನಾಗಿ ಇಟ್ಕೊಂಡು 2 ಕಡ್ಡಿಯ ಮಿಡ್ಲ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಆ ಮಿಡ್ಲ್ ಪಾಯಿಂಟನ್ನು ಕರೆಕ್ಟಾಗಿ ಈ ರೀತಿಯಲ್ಲಿ ಸೆಟ್ ಮಾಡ್ಕೋಬೇಕು.
ಅಂದರೆ ಎಕ್ಸಾಕ್ಟ್ ಆಗಿ ನಿಮಗೆ ಪರ್ಪೆಂಡಿಕ್ಯುಲರ್ ಆ್ಯಂಗಲ್ ಬರಬೇಕು. ಈ ರೀತಿ ಇದೆ ಅಂತ ಹೇಳಿದ್ರೆ ಮಧ್ಯದಲ್ಲಿ ಪರ್ಪೆಂಡಿಕ್ಯುಲರ್ ಆ್ಯಂಗಲ್ ಬರೋ ರೀತಿನಲ್ಲಿ ಈ ರೀತಿನಲ್ಲಿ ನೀವು ಮಾರ್ಕ್ ಮಾಡಿಕೊಂಡು ಇದಕ್ಕೆ ದಾರ ಕಟ್ಟಬೇಕು ಮಧ್ಯೆ. ಓಕೆನಾ? ಸೊ ದಾರವನ್ನು ಕಟ್ಟಿ ಥ್ರೆಡ್ಡನ್ನು ಕಟ್ಟಿ ಬಿಗಿಯಾಗಿ ಕಟ್ಟಿದ ನಂತರದಲ್ಲಿ ಈಗ ಏನು ಮಾಡಬೇಕು ಅಂದರೆ ಇದ್ರ ಸುತ್ತ ಕೂಡ ನೀವು ದಾರವನ್ನು ಏನು ಮಾಡಬೇಕು, ಸ್ಟ್ರೈಟಾಗಿ ಬರಬೇಕು, ಸ್ಟ್ರೈಟ್ ಲೈನ್ ಬರೋ ರೀತಿಯಲ್ಲಿ ದಾರವನ್ನು ಕಟ್ಟಬೇಕು. ಇದು ತುಂಬ ಸಿಂಪಲ್ ಆಗಿರುವಂಥದ್ದು. ನೋಡಿ, ನಾನು ಮೊದಲನೇದಾಗಿ ಇದಕ್ಕೆ ದಾರವನ್ನು ಕಟ್ಟಿದ್ದೀನಿ. ಹೇಗೆ ಕಟ್ಬೋದು ಅಂತ ಹೇಳಿದರೆ ನೋಡಿ, ಸ್ವಲ್ಪ ನೀವು ಲೂಸ್ ಆಗಿ ದಾರ ಕಟ್ಟಿದ್ರಿ ಅಂದರೆ ಇದನ್ನು ಸ್ವಲ್ಪ ಲೂಸ್ ಕಟ್ಟಿದ್ರಿ ಅಂತ ಹೇಳಿದ್ರೆ ಆಗ ಎಕ್ಸಾಕ್ಟ್ಲಿ ಈ ರೀತಿಯಲ್ಲಿ ನಿಮಗೆ ಪರ್ಪೆಂಡಿಕ್ಯುಲರ್ ಲೈನ್ ಬರುತ್ತೆ. ಈ ರೀತಿ ದಾರ ಮಿಡ್ಲಲ್ಲಿ ಕಟ್ಟಿದ ನಂತರದಲ್ಲಿ ಇದರ ಸುತ್ತ ದಾರವನ್ನು ಸುತ್ತಬೇಕು ಈಗ ನೀವು. ಸೊ ಈ ರೀತಿ ಕಟ್ಕೊಂಡ ನಂತರದಲ್ಲಿ ಸೊ ಇದೇ ರೀತಿಯಲ್ಲಿ ಈ ಕಡೆನೂ ಕೂಡ ಇದಕ್ಕೆ ಈ ರೀತಿಯಲ್ಲಿ ನೀವು ರೌಂಡ್ ಹಾಕ್ರಿ. ಸುತ್ತಲೂ ಕೂಡ ಈ ರೀತಿಯಲ್ಲಿ ನೀವು ಥ್ರೆಡ್ಡನ್ನು ಕಂಪ್ಲೀಟಾಗಿ ಟೈಟ್ ಮಾಡ್ಕೊಳ್ತಾ ಹೋದ್ರಿ ಅಂತ ಹೇಳಿದ್ರೆ ಓಕೆ, ಈ ರೀತಿಯಲ್ಲಿ ನೀವು ಕಂಪ್ಲೀಟಾಗಿ ಸುತ್ತಲೂ ಥ್ರೆಡ್ಡನ್ನು ನೀವು ಬಿಗಿಯಾಗಿ ಎಳೆದು ಕಟ್ಟಿದ್ರಿ ಅಂದರೆ ಈ ಥರದ ಒಂದು ಫಿಗರ್ ಫಾರ್ಮೇಷನ್ ಆಗುತ್ತೆ. ಇದರಲ್ಲಿ ಅವುಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಹೇಗೆ ಅದನ್ನು ಫಾಲೋ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಪಾಯಿಂಟ್ಸ್ಗಳನ್ನು ನಿಮಗೆ ಕೊಟ್ಟಿದ್ದೀನಿ. ಮೊದಲನೇದಾಗಿ ನಾವೇನು ಮಾಡಬೇಕಂದ್ರೆ ಒಂದು ಎಕ್ಸಾಕ್ಟ್ ಪಾಯಿಂಟ್, ಒಂದು ಸ್ಟಿಕ್, 2 ಸ್ಟಿಕ್ಕನ್ನು ತೊಗೊಂಡು ಸ್ಟಿಕ್ನ ಮಿಡ್ ಪಾಯಿಂಟನ್ನು ತೊಗೊಂಡು ಅದನ್ನು ಮಧ್ಯದಲ್ಲಿ ಒಂದು ಥ್ರೆಡ್ಡನ್ನು ಕಟ್ಬಿಟ್ಟು ಕ್ಲಿಯರಾಗಿ ಅದನ್ನು 90 ಡಿಗ್ರಿ ಬರೋ ರೀತಿಯಲ್ಲಿ 2 ಥ್ರೆಡ್ಡನ್ನು ಸೆಟ್ ಮಾಡಿಬಿಟ್ಟು ಆ ಥ್ರೆಡ್ಡಿನ 4 ಪಾರ್ಟ್ ಏನು ಬರ್ತವೆ ಕಡ್ಡಿಗಳು, ಆ 4 ಪಾರ್ಟಿಗೂ ಕೂಡ 4 ತುದಿಯಿಂದನೂ ಕೂಡ ನೀವು ಥ್ರೆಡ್ಡನ್ನು ಎಳೆದು ಬಿಗಿಯಾಗಿ ಕಟ್ತಾ ಬಂದ್ರಿ ಅಂದರೆ ಆಗ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಎಕ್ಸಾಕ್ಟ್ಲಿ 90 ಡಿಗ್ರಿ ಆ್ಯಂಗಲನ್ನು ಹೊಂದಿರುವಂಥ ಒಂದು ಫಿಗರ್ ಫಾರ್ಮೇಷನ್ ಆಗುತ್ತೆ. ಓಕೆನಾ? ಹಾಗೆ ನೆಕ್ಸ್ಟ್ ಕ್ವಶನ್, ಕೊನೆಯದು ಈ ಒಂದು ಫಿಗರ್ ಇಟ್ ಔಟಿಗೆ ಸಂಬಂಧಪಟ್ಟಿದ್ದು. ವಿ ಸಾ ದಟ್ ಒನ್ ಆಫ್ ದ ಪ್ರಾಪರ್ಟೀಸ್ ಆಫ್ ರೆಕ್ಟ್ಯಾಂಗಲ್ ಈಸ್ ದಟ್ ಇಟ್ಸ್ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಕ್ಯಾನ್ ದಿಸ್ ಬಿ ಚೂಸನ್ ಆಸ್ ಎ ಡೆಫಿನೇಷನ್ ಆಫ್ ಎ ರೆಕ್ಟ್ಯಾಂಗಲ್? In other words, is every quadrilateral that has opposite sides parallel and equal a rectangle ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಪ್ರಾಪರ್ಟೀಸ್ ಆಫ್ ರೆಕ್ಟ್ಯಾಂಗಲ್ಸ್ಗೆ ಸಂಬಂಧಪಟ್ಟಾಗೆ ಹೇಳೋದಾದರೆ ರೆಕ್ಟ್ಯಾಂಗಲಿನ ಪ್ರಾಪರ್ಟಿನ ಹೇಳಬೇಕು ಅಂತ ಅಂದಾಗ ಒಂದು ಪಾಯಿಂಟ್ ಏನು ಬರುತ್ತೆ ಅಂದರೆ ರೆಕ್ಟ್ಯಾಂಗಲ್ ಈಸ್ ದಟ್ ಇಟ್ಸ್ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಅಂತೇಳಿ. ಇದನ್ನೇ ನಾವು ವಾಟ್ ಈಸ್ ರೆಕ್ಟ್ಯಾಂಗಲ್ ಅಂತ ಕೇಳಿದ್ರು ಅಂದರೆ ಅದಕ್ಕೆ ಡೆಫಿನೇಷನ್ ಆಗಿ ಹೇಳಬಹುದಾ? ಮತ್ತು ಇನ್ನೊಂದು ಅದರ್ ವರ್ಡ್ಸಲ್ಲಿ ಹೇಳೋದಾದರೆ ಈಸ್ ಎವರಿ ಕ್ವಾಡ್ರಿಲ್ಯಾಟ್ರಲ್ ದಟ್ ಹ್ಯಾಸ್ ಆಪೋಸಿಟ್ ಸೈಡ್ಸ್ ಪ್ಯಾರಲಲ್. ಈ ಥರ ಆಪೋಸಿಟ್ ಸೈಡ್ಸ್ ಪ್ಯಾರಲಲ್ ಆಗಿರುವಂಥ ಬೇರೆ ಕ್ವಾಡ್ರಿಲ್ಯಾಟ್ರಲ್ ಯಾವುದಾದ್ರೂ ಇದೆಯಾ, ಜೊತೆಗೆ ಆ್ಯಂಡ್ ಈಕ್ವಲ್ ಆಗಿದೆಯಾ? ಓಕೆನಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗೆ ಉತ್ತರವನ್ನು ನಾವು ಹೇಳೋದಾದರೆ ಇಲ್ಲಿ ನಾವು ಸಾಮಾನ್ಯವಾಗಿ ಆನ್ಸರ್ ಹೇಳ್ಬಿಡ್ಬೋದು ನೋ ಅಂತೇಳಿ. ಯಾಕಪ್ಪ ನೋ ಅಂತ ಹೇಳ್ಬೋದು ಅಂದರೆ ಬರೀ ರೆಕ್ಟ್ಯಾಂಗಲ್ ಅಂತ ಅಂದರೆ ಬರೀ ರೆಕ್ಟ್ಯಾಂಗಲಿಗೆ ಮಾತ್ರ ಆಪೋಸಿಟ್ ಸೈಡ್ಸು ಪ್ಯಾರಲಲ್ ಆಗಿರೋದಿಲ್ಲ. ಇದನ್ನು ನಾವು ರೆಕ್ಟ್ಯಾಂಗಲ್ನ ಡೆಫಿನೇಷನ್ ಆಗಿ ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಎವರಿ ಕ್ವಾಡ್ರಿಲ್ಯಾಟ್ರಲ್ಸ್ ವಿತ್ ಆಪೋಸಿಟ್ ಸೈಡ್ಸ್ ಪ್ಯಾರಲಲ್ ಆ್ಯಂಡ್ ಈಕ್ವಲ್ ಇದ್ದರೆ ಅದನ್ನು ನಾವು ಪ್ಯಾರಲಲೋಗ್ರಾಮ್ ಅಂತ ಕರಿತೀವಿ. ಸೊ ಹಾಗಾಗಿ ಪ್ಯಾರಲಲೋಗ್ರಾಮ್ ಒಳಗಡೆ ಬರುವಂಥ ಒಂದು ಟೈಪ್ ಅಷ್ಟೇ ಇದೆ, ಯಾವುದು ರೆಕ್ಟ್ಯಾಂಗಲ್. ಸೊ ನೋಡಿ, ಎ ಪ್ಯಾರಲಲೋಗ್ರಾಮ್ ಓನ್ಲಿ ಬಿಕಮ್ಸ್ ಎ ರೆಕ್ಟ್ಯಾಂಗಲ್ ಇಫ್ ಇಟ್ಸ್ ಇಂಟರ್ನಲ್ ಆ್ಯಂಗಲ್ಸ್ ಆರ್ 90 ಡಿಗ್ರಿ. ಇದು ಮೇನ್ ಬೇಕಾಗತ್ತೆ, ಗೊತ್ತಾಯ್ತಲ್ವಾ? ಕ್ವಾಡ್ರಿಲ್ಯಾಟ್ರಲ್ನ ಒಳಗಡೆ ಪ್ಯಾರಲಲೋಗ್ರಾಮ್ ಅಲ್ಲಿ ಏನು ಬರ್ತವೆ ಅಂದರೆ ರೆಕ್ಟ್ಯಾಂಗಲ್ ಬರುತ್ತೆ. ರೆಕ್ಟ್ಯಾಂಗಲ್ನ ರೀತಿ ಬೇರೆ ಬೇರೆ ಕ್ವಾಡ್ರಿಲ್ಯಾಟ್ರಲ್ಸ್ಗಳು ಕೂಡ ಬರ್ತವೆ. ಎಲ್ಲವುಗಳನ್ನು ನಾವು ಪ್ಯಾರಲೋಗ್ರಾಮ್ ಅಂತಲೇ ಕರಿತೀವಿ. ಆದರೆ ಪರ್ಟಿಕ್ಯುಲರ್ಲಿ ನಾವು ರೆಕ್ಟ್ಯಾಂಗಲ್ ಅಂತಲೇ ಹೇಳಬೇಕು ಅಂದರೆ ಅವುಗಳ ಇನ್ಸೈಡ್ ಆ್ಯಂಗಲ್ಸ್ ಏನಾಗಿರಬೇಕು, ಇಂಟರ್ನಲ್ ಆ್ಯಂಗಲ್ಲು ಆಲ್ ಆ್ಯಂಗಲ್ಸ್ ಆರ್ 90 ಡಿಗ್ರಿ ಇರಬೇಕು. ಜೊತೆಗೆ ಆಲ್ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಆ್ಯಂಡ್ ಈಕ್ವಲ್ ಇರಬೇಕು. 2 ಪಾಯಿಂಟನ್ನು ಹೇಳಿದರೆ ಮಾತ್ರ ರೆಕ್ಟ್ಯಾಂಗಲಿಗೆ ಡೆಫಿನೇಷನ್ ಹೇಳಲಿಕ್ಕೆ ಸಾಧ್ಯ ನಾವು. ಸೊ ದ್ಯಾಟ್ ಇದ್ರ ಜೊತೆಗೆ ಇಫ್ ದ ಆ್ಯಂಗಲ್ಸ್ ಆರ್ ನಾಟ್ 90 ಡಿಗ್ರಿ ಆ್ಯಂಗಲ್ ಏನಾದರೂ ಇರಲಿಲ್ಲ ಅಂದರೆ ಅದನ್ನು ನಾವು ಇಟ್ ರಿಮೇನ್ಸ್ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ ಸ್ಲ್ಯಾಂಟಿಯಲ್ ಪ್ಯಾರಲಲೋಗ್ರಾಮ್ ಅಂತೇಳಿ ನಾವು ಸುಲಭವಾಗಿ ಹೇಳ್ಬಿಡ್ತೀವಿ. ಅದನ್ನು ರೆಕ್ಟ್ಯಾಂಗಲ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ರೆಕ್ಟ್ಯಾಂಗಲ್ ಅಂತ ಹೇಳಬೇಕು ಅಂದರೆ ಅವ್ರು ಕೊಟ್ಟಿರುವ ಸ್ಟೇಟ್ಮೆಂಟಿನ ಆಧಾರದ ಮೇಲೆ ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್ ಆ್ಯಂಡ್ ಈಕ್ವಲ್ ಅಂದರೆ ದಟ್ ಈಸ್ ಕಾಲ್ಡ್ ಪ್ಯಾರಲಲೋಗ್ರಾಮ್. ಪ್ಯಾರಲೋಗ್ರಾಮಿಗೆ ಡೆಫಿನೇಷನ್ ಹೇಳ್ತೀವಿ. ರೆಕ್ಟ್ಯಾಂಗಲಿ ಡೆಫಿನೇಷನ್ ಹೇಳಬೇಕು ಅಂದರೆ ಏನಂತ ಹೇಳಬೇಕು ಅಂದರೆ the opposite sides are parallel and equal and the internal angles are 90 degree, then that is called rectangle ಅಂತೇಳಿ ಹೇಳಬೇಕಾಗತ್ತೆ. ಓಕೆನಾ? ಸೊ ಈ ಆನ್ಸರನ್ನು 5ನೇ ಪ್ರಶ್ನೆಗೆ ಬರೀತೀರಾ. ಸೊ ಈ ಒಂದು ವಿಡಿಯೋದಲ್ಲಿ 94th ಫಿಗರ್ ಇಟ್ ಔಟಲ್ಲಿ ಬರುವಂತಹ ಕ್ವಶನ್ಸು 8th ಸ್ಟ್ಯಾಂಡರ್ಡಿನ ಗಣಿತ ಪ್ರಕಾಶ್ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸನ್ನು ವಿಶ್ಲೇಷಣೆಯ ಸಮೇತವಾಗಿ ಕಂಪ್ಲೀಟ್ ಆನ್ಸರ್ಸ್ಗಳನ್ನು ನಿಮಗೆ ತಿಳಿಸಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್.